ದೇವರಾದ ಯೇಸುಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾನು ಆರಿಸಿಕೊಂಡಿರುವಂತಹ ಸತ್ಯವೇದ ವಾಕ್ಯ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಾಕ್ಯ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಾಕ್ಯ ಏನು ಹೇಳುತ್ತದೆ? ಸಂತೋಷದೊಂದಿಗೆ ಕೂಡಿರುವ ಎಲ್ಲ ತಾಳ್ಮೆಯು ದೀರ್ಘ ಶಾಂತಿಯು ಉಂಟಾಗುವುದಕ್ಕೆ ಮಹಿಮೆಯಾದ ಆತನ ಶಕ್ತಿಯ ಪ್ರಕಾರ ಎಲ್ಲ ಶಕ್ತಿಗಳಿಗಿಂತಲೂ ಬಲಪಡಿಸಲ್ಪಡುವುದಕ್ಕೂ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅಪೊಸ್ತಲನಾದ ಪೌಲನು ತಾನು ಕ್ರಿಸ್ತನಲ್ಲಿ ನಡೆಸಿದಂತಹ ಮನುಷ್ಯರನ್ನ ಏನೋ ತಂದ್ವಿ, ಸೇರಿಸಿದ್ವಿ, ದೀಕ್ಷಾಸ್ನಾನ ಕೊಟ್ವಿ, ಸಭೆಯಲ್ಲಿ ಅವರನ್ನು ಕೂರಿಸಿದ್ವಿ, ಕಾಣಿಕೆ ವಸೂಲಿ ಮಾಡಿದ್ವಿ, ಅಲ್ಲಿಂದ ಹೋಗೋಣ ಎಂಬುದಾಗಿ ಹೋಗದೆ ಅವರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡುವಂಥದ್ದನ್ನು, ಉತ್ತರವಾದ ಮಾಡುವಂಥದ್ದನ್ನು, ಅವರನ್ನು ಜವಾಬ್ದಾರಿ ಉಳ್ಳವರಾಗಿ ಕಂಡುಕೊಳ್ಳುವಂಥದ್ದನ್ನು ಅವರ ಜೀವನ ಕ್ರಮದಿಂದ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಅವರು ನೋಡಿ ಅನುದಿನವೂ ಎಲ್ಲೆಲ್ಲ ಅವರ ಮುಖಾಂತರವಾಗಿ ಮುಟ್ಟಲ್ಪಟ್ಟಂತಹ ದೇವ ಜನಗಳಿದ್ದಾರೋ ಅವರೆಲ್ಲರಿಗೋಸ್ಕರವಾಗಿ ಉತ್ತರವಾದ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ತನ್ನ ಮೂಲಕವಾಗಿ ಮಾತ್ರವಲ್ಲ, ಬೇರೆ ಸೇವಕರು ಶಿಷ್ಯರ ಮೂಲಕವಾಗಿ ಸಂಧಿಸಲ್ಪಟ್ಟು ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟಂತಹ ಸಭೆಯವರನ್ನು ಕೂಡ ನೆನಪು ಮಾಡಿಕೊಂಡು ಅವರಿಗೆ ಹಲವು ಮುಖ್ಯವಾಗಿರುವ ಕಾರ್ಯಗಳಿಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡುವುದನ್ನು ವಾಡಿಕೆಯಾಗಿ ಇಟ್ಕೊಂಡಿದ್ರು. ಅದರಲ್ಲಿ ಒಂದು ಕೂಡ ಇವರೆಲ್ಲರೂ ಶ್ರೀಮಂತರಾಗಬೇಕು, ಇವರೆಲ್ಲ ಬಂದು ಲೋಕವನ್ನ ಜಯಿಸಿ ಲೋಕದ ಮೇಲೆ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದ ಹಾಗೆ ನನಗೆ ನೆನಪಿಲ್ಲ. ನಾವು ನೋಡುವಂಥ ಕಾರ್ಯಗಳು ಪೂರ್ತಿಯಾಗಿ ಆತ್ಮಿಕವಾಗಿರುವ ಕಾರ್ಯಗಳು, ಆತ್ಮಿಕವಾಗಿರುವ ಸ್ವಭಾವಗಳು, ಆತ್ಮಿಕವಾಗಿರುವ ಬೆಳವಣಿಗೆ, ಆತ್ಮಿಕವಾಗಿರುವಂತಹ ಒಂದು ಆಸಕ್ತಿ, ದೇವರಿಗಾಗಿ ಮಾಡಬೇಕಾಗಿರುವ ಕ್ರಿಯೆಗಳು, ಅದಕ್ಕಾಗಿ ಕೊಡಬೇಕಾಗಿರುವ ತ್ಯಾಗ, ಇಂಥವುಗಳೇ ಒತ್ತು ಕೊಟ್ಟು ಇಡಲ್ಪಟ್ಟದಾಗಿದೆ. ಈ ರೀತಿ ಅವರು ವಾಡಿಕೆಯಾಗಿ ಪ್ರಾರ್ಥನೆ ಮಾಡುವಾಗ ಅವರು ಒಂದು ಪ್ರತ್ಯೇಕ ಕಾರ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಏನಂದರೆ ಸಂತೋಷದೊಂದಿಗೆ ಕೂಡಿರುವ ಎಲ್ಲ ತಾಳ್ಮೆಯನ್ನು, ದೀರ್ಘ ಶಾಂತಿಯನ್ನು ಹೊಂದುವುದಕ್ಕೆ ಅಥವಾ ಉಂಟಾಗುವುದಕ್ಕೆ ಮಹಿಮೆಯಾಗಿರುವ ತನ್ನ ಶಕ್ತಿಯ ಪ್ರಕಾರವಾಗಿ ಎಲ್ಲ ಶಕ್ತಿಗಳಿಂದಲೂ ಬಲಪಡಿಸಲ್ಪಡಲು. ಯಾಕೆ ಎಲ್ಲ ಶಕ್ತಿಗಳಲ್ಲೂ ಬಲಪಡಿಸಲ್ಪಡಬೇಕು ಅಂದರೆ ಸಂತೋಷದೊಂದಿಗೆ ಕೂಡಿರುವಂತಹ ದೀರ್ಘ ಶಾಂತಿಯನ್ನು ಹೊಂದಿಕೊಳ್ಳುವುದಕ್ಕೆ ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗಾಗಿ ಇವತ್ತು ನಾವು ನೋಡುವಂಥದ್ದು ದೇವರ ಶಕ್ತಿ, ದೇವ ಜನಗಳು. ಶಕ್ತಿ ಎಂಬುದಾಗಿ ಹೇಳಿದ ಕೂಡಲೇ ದೊಡ್ಡ ದೊಡ್ಡ ಶಕ್ತಿಯುತ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿಯೇ ದೇವರು ತಮ್ಮ ಶಕ್ತಿಯನ್ನು ಕೊಡುತ್ತಾರೆ ಎನ್ನುವ ಸಂದೇಶವನ್ನೇ ಬಹಳ ನಾವು ಹೇಳಿದ್ದೇವೆ, ಕೇಳಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಆದರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಮಾತ್ರವಲ್ಲ, ಸಂಸೋನನ ಹಾಗೆ ಒಳಗೆ ಇಳಿದು ಫಿಲಿಷ್ಟಿಯರನ್ನು ಯುದ್ಧ ಮಾಡಿ ಜಯಿಸುವುದಕ್ಕೂ, ಪಟ್ಟಣಗಳನ್ನು ಹಿಡಿಯುವುದಕ್ಕೂ, ಬಲಿಷ್ಠರಾಗಿ ತಿರುಗುವುದಕ್ಕೂ, ಅದಕ್ಕೆ ಮಾತ್ರವಲ್ಲ ದೇವರ ಶಕ್ತಿ, ಕರ್ತನ ಶಕ್ತಿ ಇನ್ನೂ ಬಲವಾಗಿರುವ ಕಾರ್ಯಗಳು ಎಂಬುದಾಗಿ ನಂಬುವಂತಹ ವರಗಳು, ಅತಿಶಯಗಳು, ಗುರುತುಗಳು ಅದಕ್ಕೂ ಮಾತ್ರವೂ ಅಲ್ಲ. ಇದರ ಕುರಿತೆಲ್ಲ ನಾವು ಬಹಳ ಸಂದೇಶವನ್ನು ಹೇಳಲು ಕೇಳ್ಪಟ್ಟಿದ್ದೇವೆ. ನಾನೇ ಕೂಡ ಈ ಒಂದು ಪ್ರಸಂಗ ಪೀಠ ಎನ್ನುವ ಕಾರ್ಯಕ್ರಮದಲ್ಲಿ ದೇವ ಜನಗಳಿಗೆ ಕಡೆಯ ಕಾಲದಲ್ಲಿ ದೇವರ ಶಕ್ತಿ ಯಾಕೆ ಬೇಕು ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೇನೆ. ಕಡೆಯ ಕಾಲದಲ್ಲಿ ಸೈತಾನನೊಂದಿಗೆ ನಮಗೆ ಯುದ್ಧವಿರುವಂಥದ್ದಾಗಿದೆ, ಅದಕ್ಕಾಗಿ ನಮಗೆ ಶಕ್ತಿ ಬೇಕು. ಕಡೆಯ ಕಾಲದಲ್ಲಿ ಬರುವಂತಹ ಸಕಲ ಹೋರಾಟಗಳಿಂದ ಜಯಿಸುವುದಕ್ಕಾಗಿ ಆ ಶಕ್ತಿ ಬೇಕು ಎಂಬುದಾಗಿ ಹೇಳಿದ್ದೇನೆ. ಅದೆಲ್ಲ ನಿಜವೇ, ಇಲ್ಲ ಅಂತ ಅಲ್ಲ. ಆದರೆ ಅದನ್ನು ದಾಟಿ ಇನ್ನು ನೀವು ಅರಿಯದಿರುವಂತಹ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಕರ್ತನ ಶಕ್ತಿ ನಮಗೆ ಅವಶ್ಯವಾಗಿರುವಂಥದ್ದಾಗಿದೆ. ಅದು ಏನೆಂಬುದಾಗಿ ಹೇಳುವಂಥದ್ದೇ ಈ ಒಂದು ಸಂದೇಶದ ಮುಖ್ಯ ಉದ್ದೇಶ. ಇದೆಲ್ಲ ನಾವು ಅಂದುಕೊಂಡೇ ಇರುವುದಿಲ್ಲ, ಇದಕ್ಕೆಲ್ಲ ಶಕ್ತಿ ಬೇಕಾ ಎಂಬುದಾಗಿ ನಾವು ಭಾವಿಸಿರುತ್ತೇವೆ. ಆದರೆ ಈ ಕಾರ್ಯಗಳಿಗೂ ಕೂಡ ನಮಗೆ ಶಕ್ತಿ ಬೇಕು. ದೇವರ ಶಕ್ತಿಯನ್ನು ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಎಲ್ಲ ವಿಷಯಗಳಲ್ಲೂ ಉಪಯೋಗ ಮಾಡಲು ಆರಂಭಿಸುವುದಾದರೆ ಅವನು ಪರಿಪೂರ್ಣ ಜಯವುಳ್ಳ ಮನುಷ್ಯನಾಗಿ ದೇವರು ಎದುರು ನೋಡುವಂತಹ ಸ್ವಭಾವಗಳಿಂದಲೂ ಫಲಗಳಿಂದಲೂ ತುಂಬಲ್ಪಟ್ಟಂತಹ ಜೀವಿತವನ್ನು ಜೀವಿಸುವವನಾಗಿ ಅವನು ಮಾರ್ಪಡುತ್ತಾನೆ. ಆಗ ಆ ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸಬೇಕು ಎನ್ನುವುದನ್ನು ನಮಗೆ ಖಂಡಿತವಾಗಿ ಅರಿತಿರಬೇಕು. ಒಂದು ಚಿಕ್ಕ ಉದಾಹರಣೆಗೆ ದೇವರ ಶಕ್ತಿಯ ಸಹಾಯವನ್ನು ನಾವು ಹುಡುಕಬೇಕು. ಹಲವು ಸಂದರ್ಭದಲ್ಲಿ ನೋಡಿ, ನಮಗೆ ಚೆನ್ನಾಗಿ ಗೊತ್ತಿರುವಂಥ ಒಂದು ಕಾರ್ಯಕ್ಕೆ ದೇವರ ಸಹಾಯವನ್ನು ಹುಡುಕುವುದಿಲ್ಲ. ಇದುವೇ ನಮಗೆ ಗೊತ್ತಲ್ವಾ ಎಂಬುದಾಗಿ ಬರುತ್ತದೆ. ಕೆಲವು ಸೇವಕರನ್ನು ನೋಡಿದ್ದೇವೆ, ಆರಂಭ ದಿನಗಳಲ್ಲಿ ಅವರು ಒಂದು ಪ್ರಸಂಗಕ್ಕೋಸ್ಕರವಾಗಿ ಸಿದ್ಧರಾಗಬೇಕಾದ್ರೆ
ಒಂದು ಸ್ಥಳಕ್ಕೆ ಒಂದು ಸೇವೆಗೋಸ್ಕರವಾಗಿ ಅವರನ್ನು ಕರೆದಿದ್ದರೆ ಹಲವು ಗಂಟೆಗಳ ಕಾಲ ಪ್ರಾರ್ಥನೆಯಲ್ಲಿ ಕಾದಿದ್ದು ವಾಕ್ಯವೆಲ್ಲವನ್ನ ತೆಗೆದು ಅವರು ಸರಿ ನೋಡಿಕೊಂಡು ತಮ್ಮನ್ನು ಸಿದ್ಧಪಡಿಸಿಕೊಂಡವರಾಗಿ ದೇವರೇ ನಮ್ಮನ್ನು ಕೈ ಬಿಡಬೇಡಿರಿ ಎಂಬುದಾಗಿ ಆ ರೀತಿ ಹಲವು ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿ ಅದರೊಂದಿಗೆ ಅವರು ಹೋಗ್ತಾ ಇದ್ರು. ಪ್ರತ್ಯೇಕವಾಗಿ ಅಂತ ಅನುಭವ ನಮಗೆ ಯಾವಾಗ ಸಿಗುತ್ತೆ ಗೊತ್ತಾ? ಗುಡ್ ಫ್ರೈಡೇ ಸಮಯಗಳಲ್ಲಿ, ಆ ದಿನಗಳಲ್ಲಿ ಸಭೆಯಲ್ಲಿರುವಂತಹ ಮುಖ್ಯವಾದವರ ಕೈಯಲ್ಲಿ, ಸಭೆಯಲ್ಲಿರುವಂತಹ ವಿಶ್ವಾಸಿಗಳಲ್ಲಿ ವಯಸ್ಸಾದವರು, ಹಿರಿಯರು, ಮುಖ್ಯವಾದವರಲ್ಲಿ ಒಂದು ವಾಕ್ಯವನ್ನು ಕೊಟ್ಟು, ಇವತ್ತು ನೀವು ಇಷ್ಟನೇ ವಾಕ್ಯವನ್ನು ಅದರ ಬಗ್ಗೆ ಪ್ರಸಂಗ ಮಾಡಬೇಕು. ಯೇಸು ಹೇಳಿದಂತಹ 7 ವಾಕ್ಯಗಳಲ್ಲಿ ಈ ವಾಕ್ಯ ನಿಮಗಿದೆ ಎಂಬುದಾಗಿ ಹೇಳುತ್ತಾರೆ. ಅಲ್ಲಿಯವರೆಗೂ ಸಭೆಗೆ ಬರ್ತಾರೆ, ಕಾಣಿಕೆ ಹಾಕ್ತಾರೆ, ಬೆಂಚು ಒರೆಸ್ತಾರೆ, ಸೇವೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇವೆಲ್ಲ ಏನು ಗೊತ್ತಾಗಲ್ಲ. ಆದರೆ ದಿಢೀರ್ ಎಂಬುದಾಗಿ ವರ್ಷದಲ್ಲಿ ಒಮ್ಮೆ ನೀವೇ ಅಯ್ಯ ಪ್ರಸಂಗ ಮಾಡಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಕುಳಿತು ಪ್ರಸಂಗವನ್ನು ತಯಾರು ಮಾಡಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ದೇವರೇ ಹೋಗಿ ನಾವು ತಡವರಿಸದೆ ಮಾತಾಡಬೇಕು ಎಂಬುದಾಗಿ ಅವರು ಮುಂದಾಗುವುದನ್ನು ನಾವು ನೋಡ್ತೀವಿ. ಆದರೆ ಅದೇ ವ್ಯಕ್ತಿ ಸ್ವಲ್ಪವಾಗಿ ಪ್ರಸಂಗ ಮಾಡಿ ವಾಡಿಕೆಯಾಗಿದೆ ಎಂಬುದಾಗಿ ಹೇಳುವುದಾದರೆ ಅವರನ್ನು ಒಂದು ಸ್ಥಳಕ್ಕೆ ನೀವು ಪ್ರಸಂಗಕ್ಕೆ ಕರೆದರೆ ಅವರು ಅದರ ಕುರಿತಾಗಿ ದೊಡ್ಡದಾಗಿ ತೋರಿಸಿಕೊಳ್ಳುವುದಿಲ್ಲ. ನಮಗೆ ಗೊತ್ತಿಲ್ಲದಿರುವಂತಹ ಪ್ರಸಂಗವ, ನಾವು ನೋಡದಿರುವಂತಹ ಸಭೆಯ ಎಂಬುದಾಗಿ ನಿದ್ದೆ ಮಾಡಿ ಹೋಗಿ ಏನಾದರೂ ಮಾತಾಡಿ ಬಂದ್ಬಿಡ್ತಾರೆ. ಆದರೆ ಕರ್ತನು ನಮ್ಮ ಬಳಿ ಏನು ಬಯಸುತ್ತಾರೆ ಅಂದರೆ, ನಿಮ್ಮಿಂದ ಮಾಡಲಾಗದಿರುವ ಕಾರ್ಯಕ್ಕೆ ಮಾತ್ರವಲ್ಲ, ನಿಮಗೆ ಮಾಡಲು ಗೊತ್ತಿರುವ ಕಾರ್ಯದಲ್ಲಿ ಕೂಡ ನೀವು ದೇವರ ಶಕ್ತಿಯನ್ನು, ಒತ್ತಾಸೆಯನ್ನು ಹುಡುಕಬೇಕು. ಅದುವೇ ದೇವರ ಬಯಕೆ. ನನಗೆ ಚೆನ್ನಾಗಿ ಮಾಡಕ್ಕೆ ಗೊತ್ತು ಎಂಬುದಾಗಿ ನೋಡೋದಾದರೂ ಕೂಡ ನಿಮಗೆ ಮಾಡಕ್ಕೆ ಗೊತ್ತಿಲ್ಲದಿರುವ ಕಾರ್ಯಕ್ಕೆ ನೀವು ಯಾವ ರೀತಿ ಕರ್ತನ ಸಹಾಯಕ್ಕೋಸ್ಕರವಾಗಿ ಮುಂದಾಗ್ತಿರೋ ಅದೇ ರೀತಿ ಮಾಡಲು ಗೊತ್ತಿರುವ ಕಾರ್ಯಕ್ಕೂ ಕರ್ತನ ಸಹಾಯವನ್ನು ನೀವು ಹುಡುಕಬೇಕು. ನಾನು ಕರ್ತನ ಸೇವೆಗೆ ಬಂದು ಹೆಚ್ಚು ಕಡಿಮೆ 43 ವರ್ಷಗಳು ಆಗಿವೆ. ಹಳ್ಳಿಗಳಲ್ಲಿ ಬೀದಿ ಪ್ರಸಂಗದಲ್ಲಿಂದ ಹಿಡಿದು ದೊಡ್ಡ ಸಭೆಗಳು, ಕೂಟಗಳಲ್ಲಿ ಕೂಡ ಹಲವು ದೇಶಗಳಲ್ಲಿಯೂ ಕರ್ತನ ಸಂದೇಶವನ್ನು ಕೊಟ್ಟಿದ್ದೇನೆ. ಆದರೂ ಕೂಡ ಇವತ್ತು ನಿಮಗೆ ಮಾತಾಡಲು ಬರಬೇಕಾದರೂ ಕೂಡ ಹಲವು ಗಂಟೆಗಳ ಕಾಲ ಕಾದಿದ್ದು ಈ ಒಂದು ಸಂದೇಶವನ್ನೆಲ್ಲ ತೆಗೆದು ಪ್ರಿಪೇರ್ ಮಾಡಿ ಅದನ್ನಿಟ್ಟು ಪ್ರಾರ್ಥನೆ ಮಾಡಿ, ದೇವರಾತ್ಮನೇ ನೀವೇ ಈ ವಾಕ್ಯವನ್ನು ಆಶೀರ್ವಾದ ಮಾಡಿಕೊಡಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿ ಬರ್ತೀನಿ. ನನಗೆ ಪ್ರಸಂಗ ಮಾಡೋಕ್ಕೆ ಬರಲ್ವಾ, ಗೊತ್ತಿಲ್ವಾ ಅಂತ ಕೇಳಿದ್ರೆ 43 ವರ್ಷ ಎಷ್ಟೋ ಕಡೆ ಕೆಲಸ ಮಾಡಿರುವವನಿಗೆ ನನಗೆ ಮಾತಾಡೋಕೆ ಗೊತ್ತಿಲ್ವಾ? ನನಗೆ ಮಾತಾಡೋಕ್ಕೆ ಗೊತ್ತು. ಒಂದು ವಾಕ್ಯ ಪ್ರಿಪರೇಷನ್ ಇಲ್ಲದೆ ದಿಢೀರ್ ಎಂಬುದಾಗಿ ಸ್ಥಳದಲ್ಲಿ ಸ್ವಲ್ಪ ಸಂದೇಶವನ್ನು ಕೊಡಿ ಅಂದರೆ ಕೊಡಕ್ಕೆ ಗೊತ್ತು. ಆದರೆ ಆ ಒಂದು ಸಂದೇಶದಲ್ಲಿ ಸಾರಾಂಶ ಇರುವುದಿಲ್ಲ. ದೇವರ ಸಹಾಯ, ಒತ್ತಾಸೆಯೇ ನಮ್ಮ ಜೀವನವನ್ನು, ಸೇವೆಯನ್ನು, ವಾಕ್ಯವನ್ನು ಸಾರವುಳ್ಳದಾಗಿ ಮಾರ್ಪಡಿಸುತ್ತದೆ. ಉಪ್ಪಾಗಿರುವಂಥದ್ದು ಸಾರವಿಲ್ಲದೆ ಹೋದರೆ ಯಾತಕ್ಕೆ ಅದು ಲಭ್ಯ ಎಂಬುದಾಗಿ ವಾಕ್ಯ ಹೇಳುವ ಪ್ರಕಾರವಾಗಿ ಆ ಉಪ್ಪಿನ ಸಾರ ಎನ್ನುವಂಥದ್ದು ದೇವರ ಶಕ್ತಿ. ಅದು ಇರುವುದರಿಂದಲೇ ನಾವು ಸಾರಾಂಶವುಳ್ಳವರಾಗಿ ಇದ್ದೇವೆ. ಹಾಗಾಗಿ ದೇವರ ಶಕ್ತಿಯನ್ನು ನಾವು ಯಾವ ರೀತಿ ಉಪಯೋಗಿಸಬೇಕು, ಯಾವುದಕ್ಕೆಲ್ಲ ಉಪಯೋಗಿಸಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ನಾವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ ದೊಡ್ಡ ಕಾರ್ಯಗಳನ್ನು ಮಾತ್ರವಲ್ಲ, ನನ್ನಿಂದ ಆಗದಿರುವ ಕಾರ್ಯಗಳಿಗೆ ಮಾತ್ರವಲ್ಲ, ಆಗುವಂಥ ಕಾರ್ಯಗಳಿಗೂ, ಸರಳವಾಗಿ ನಾವು ಅಂದುಕೊಳ್ಳದಿರುವಂಥ ಕಾರ್ಯಗಳಿಗೂ ಕೂಡ ದೇವರ ಶಕ್ತಿ ನಮಗೆ ಅವಶ್ಯವುಳ್ಳದ್ದಾಗಿದೆ. ಆದ್ದರಿಂದ ದೇವರು ತಮ್ಮ ಮಕ್ಕಳನ್ನು ತಮ್ಮ ಆತ್ಮದಿಂದಲೂ ವಾಕ್ಯ ಎನ್ನುವಂಥ ಶಕ್ತಿಯಿಂದಲೂ ತುಂಬಿಸಿ ನಮ್ಮನ್ನು ಪ್ರತಿದಿನವೂ ಮುನ್ನಡೆಸುತ್ತಾ ಬರುತ್ತಿದ್ದಾರೆ. ಅದರಲ್ಲಿ ಬಹಳ ಗಮನವಾಗಿ ನೀವು ಇರಬೇಕು. ಅದರಲ್ಲಿ ಸತ್ಯವೇದ ಹೇಳುತ್ತೆ ನೋಡಿ, ನಾವು ಹೇಳುತ್ತೇವೆ ಶಕ್ತಿಯ ಮುಖಾಂತರವಾಗಿ ಸೈತಾನನ ಜಯಿಸಿದರು, ದೆವ್ವವನ್ನು ಓಡಿಸುತ್ತೇವೆ, ಆ ರೀತಿಯಾಗಿ ಅಂದ್ಕೊಂಡ್ವಿ ಅಲ್ವಾ? ಇಲ್ಲ, ಅವ್ರು ಹೇಳ್ತಾರೆ ನೋಡಿ, ಈ ಶಕ್ತಿಯಿಂದ, ಈ ಶಕ್ತಿಯನ್ನು ಇಟ್ಟೆ ನಿಮಗೆ ದೀರ್ಘ ತಾಳ್ಮೆಯು, ದೀರ್ಘ ಶಾಂತಿಯು ಉಂಟಾಗುತ್ತದೆ. ಹಾಗಾಗಿ ದೀರ್ಘ ಶಾಂತಿ ಎಂದರೆ ತಾಳ್ಮೆ ಉಂಟಾಗುವುದಕ್ಕೆ ಕೂಡ ದೇವರ ಶಕ್ತಿ, ಅದು ದೇವರ ಶಕ್ತಿಯಿಂದ ಏರ್ಪಡಿಸಲ್ಪಡುತ್ತದೆ. ಆದ್ದರಿಂದ ದೇವರ ಶಕ್ತಿಯನ್ನು ನೀವು ಆಲಸ್ಯ ಮಾಡಬೇಡಿರಿ. ನೋಡಿ, ಆತ್ಮದ ಫಲಗಳು ಎಂಬುದಾಗಿ ಹೇಳುತ್ತೇವೆ. ಅದರಲ್ಲಿ ಹೇಳಲ್ಪಟ್ಟಿರುವಂತಹ ಸ್ವಭಾವಗಳೆಲ್ಲ ಕೂಡ ಆತ್ಮ ಎನ್ನುವಂತಹ ಆ ಶಕ್ತಿಯಿಂದ ಪ್ರಕಟವಾದಂತಹ ಕಾರ್ಯಗಳೇ. ಪ್ರೀತಿ, ಸಂತೋಷ, ಸಮಾಧಾನ, ಶಾಂತಿ, ಸದ್ಗುಣಗಳು, ದೀರ್ಘ ಶಾಂತಿ, ಶಮೆದಮೆ ಎಂಬುದಾಗಿ 9 ಫಲಗಳು ಎಲ್ಲವನ್ನ ನೋಡುವುದಾದರೆ ದೇವರ ಶಕ್ತಿ, ಆ ಆತ್ಮದ ಫಲ. ಆತ್ಮ ಅಂದರೆ ಪವರ್ ಅಲ್ವಾ? ಆ ಶಕ್ತಿಯಲ್ಲಿ ಬೆಳೆಯುವಂತಹ ಕಾರ್ಯವೇ. ಅದರಲ್ಲಿ ಇನ್ನೂ ಮೇಲಧಿಕವಾದ ಕೆಲವೊಂದು ಕಾರ್ಯವನ್ನು ಹೇಳುತ್ತಾರೆ. ನಿಮಗೆ ಸಂತೋಷದೊಂದಿಗೆ ಕೂಡಿರುವಂತಹ
ತಾಳ್ಮೆ, ದೀರ್ಘ ಶಾಂತಿ ಉಂಟಾಗುವುದಕ್ಕೆ ಮಹಿಮೆವುಳ್ಳ ಅವರ ಶಕ್ತಿಯ ಅನುಸಾರವಾಗಿ ಆ ಶಕ್ತಿಯಿಂದಲೇ ಅದೆಲ್ಲ ಬರಬೇಕಂತೆ. ಎಲ್ಲ ಶಕ್ತಿಯಿಂದಲೂ ಬಲಪಡಿಸಲ್ಪಡುವುದಕ್ಕೆ, ಯಾವುದಕ್ಕೆ ಬಲಪಡಿಸಲ್ಪಡಬೇಕು? ದೀರ್ಘ ತಾಳ್ಮೆ ಶಾಂತಿ ಉಂಟಾಗುವುದಕ್ಕೆ ಬಲಪಡಿಸಬೇಕು. ದೀರ್ಘ ಶಾಂತಿ ಉಳ್ಳವರಾಗಿರುವುದಕ್ಕೆ ದೇವರ ಶಕ್ತಿ ನಮ್ಮನ್ನ ಬಲಪಡಿಸಬೇಕು. ಆ ರೀತಿ ಮಾಡಬೇಕು ಎನ್ನುವುದಕ್ಕಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ದೇವರ ಶಕ್ತಿ ಎಲ್ಲೆಲ್ಲೆಲ್ಲ ಉಪಯೋಗವಾಗುತ್ತದೆ ಎನ್ನುವಂಥದ್ದನ್ನು ಅರಿತುಕೊಳ್ಳುವಂಥದ್ದೇ ಈ ಒಂದು ಸಂದೇಶದ ಉದ್ದೇಶ. ಶಕ್ತಿ ಎನ್ನುವುದ ಕೂಡಲೇ ಸಂಸೋನ ಹಾಗೆ ಬಾಗಿಲು ಹೊಡೆಯುವುದು, ಒಂದು ದೊಡ್ಡ ಬಾಗಿಲನ್ನು ತೆಗೆದುಕೊಂಡು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಹೊರಗಡೆ ಹೋಗುವಂಥದ್ದು, ಕಟ್ಟಿರುವಂತಹ ಹಗ್ಗವನ್ನು ಹರಿದಾಕುವಂಥದ್ದು, ಯುದ್ಧ ಮಾಡುವುದು, ಜಗಳ ಆಡುವುದು ಮಾತ್ರವಲ್ಲ. ನೋಡಿ, ಈ ರೀತಿಯಾಗಿರುವ ವಿಷಯದಲ್ಲಿ ಕೂಡ ದೇವರ ಶಕ್ತಿ ನಮಗೆ ಪ್ರಧಾನ ಅವಶ್ಯವಾಗಿದೆ. ಎರಡನೇದಾಗಿ ನೋಡಿ, ಎಫೆಸ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ, ಕಡೆಯದಾಗಿ ನನ್ನ ಸಹೋದರರೇ, ದೇವರಲ್ಲಿಯೂ ಅವರ ಸತ್ವದ ಶಕ್ತಿಯಲ್ಲಿಯೂ ಬಲಪಡಿರಿ. ಯಾಕೆ ಬಲಪಡಬೇಕು ಅಂದರೆ, ಜಗಳವಾಡುವುದಕ್ಕೆ ಮಾತ್ರವಲ್ಲ. ಯುದ್ಧ ಜಗಳ ಯಾವಾಗಲೂ ಆಡ್ತಾ ಇರ್ತೀವ, ಅದನ್ನು ದಾಟಿ ಆತ್ಮೀಕ ಜೀವನದ ಅನುದಿನ ನಮ್ಮ ಜೀವನದಲ್ಲಿ ಕಾಣಲ್ಪಡಬೇಕಾಗಿರುವ ಹಲವು ವಿಷಯಗಳಿಗೂ ದೇವರ ಶಕ್ತಿಯೇ ಒಂದು ಬೇರಾಗಿ ಅಸ್ಥಿವಾರವಾಗಿರುವಂಥದ್ದಾಗಿದೆ. ಆದ್ದರಿಂದ ಅವರು ಹೇಳ್ತಾರೆ, ಕಡೆಯದಾಗಿ ನಮ್ಮ ಸಹೋದರರೇ, ಕರ್ತನಲ್ಲಿಯೂ ಅವರ ಸತ್ವದ ಶಕ್ತಿಯಲ್ಲಿಯೂ ಬಲಪಡಿರಿ. ಎಫೆಸದವರಿಗೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಅವರದನ್ನು ಒತ್ತು ಕೊಟ್ಟು ಹೇಳುತ್ತಾರೆ, ನೀವು ಅವರ ಆತ್ಮದಿಂದ ಆಂತರ್ಯ ಮನುಷ್ಯನಲ್ಲಿ ಬಲವುಳ್ಳವರಾಗಿ ಬಲ ಹೊಂದುವುದಕ್ಕೂ ಬೇಡಿಕೊಳ್ಳುತ್ತೇವೆ. ಅವರು ಯಾತಕ್ಕಾಗಿ ಬೇಡಿಕೊಳ್ತಾರೆ ಅಂದರೆ, ನಮ್ಮನ್ನು ಅವರ ಆತ್ಮದಲ್ಲಿ ಒಳಗಿರುವ ನಮ್ಮ ಒಳಗಿರುವಂತಹ ಆತ್ಮಿಕವಾಗಿರುವ ಮನುಷ್ಯನಲ್ಲಿ ಬಲ ಹೊಂದುವುದಕ್ಕೋಸ್ಕರವಾಗಿ ಆ ಶಕ್ತಿಯಲ್ಲಿ ಬಲಪಡಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಮುಂಚಿತವಾಗಿ ಹೇಳಿದ ಹಾಗೆ ದೇವರ ಶಕ್ತಿ ಎನ್ನುವಂಥದ್ದು ನಾವು ಅಂದುಕೊಂಡಂತೆ ದೊಡ್ಡ ಕಾರ್ಯಗಳಿಗೆ ಮಾತ್ರವಲ್ಲ, ನಮ್ಮೊಳಗೆ ಉಂಟಾಗಬೇಕಾಗಿರುವ ಆತ್ಮಿಕವಾದ ಹಲವಾರು ಬದಲಾವಣೆಗಳಿಗೂ ಈ ಒಂದು ಶಕ್ತಿಯೇ ಮೂಲತಃ ಅಗತ್ಯವಾಗಿದೆ. ಆದ್ದರಿಂದಲೇ ನಾವು ದೇವರ ಆತ್ಮನಲ್ಲಿ ದಿನವೂ ಬಲ ಹೊಂದಬೇಕು ಎಂಬುದಾಗಿ ಸತ್ಯವೇದ ಬಯಸುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ ನಮಗೇನು ಹೇಳುತ್ತದೆ ಗಮನಿಸಿ, ತಾವು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಅವರಲ್ಲಿ ಸಾಧಿಸಿದಂತಹ ತಮ್ಮ ಬಲವಾದ ಶಕ್ತಿಯ ಪ್ರಕಾರವಾಗಿಯೇ ವಿಶ್ವಾಸಿಸುವ ನಮ್ಮ ಬಳಿಯಲ್ಲಿ ತೋರಿಸುವಂತಹ ತಮ್ಮ ಶಕ್ತಿಯ ಮಹತ್ವವುಳ್ಳದ್ದು ಏನು ಎಂಬುದಾಗಿ ನೀವು ಅರಿತುಕೊಳ್ಳುವ ಹಾಗೆ ಅವನು ನಿಮಗೆ ಮನೋನೇತ್ರಗಳನ್ನು ಬೆಳಗಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ಇದರಲ್ಲಿ 3 ವಿಜ್ಞಾಪನೆ ಇದೆ ನೋಡಿ. ಇವಾಗ ಏನು ಹೇಳ್ತಾರೆ ಗೊತ್ತಾ, ಶಕ್ತಿಯನ್ನು ಹೊಂದುವುದಕ್ಕೆ ಮಾತ್ರ ಪ್ರಾರ್ಥನೆ ಮಾಡ್ತಿಲ್ಲ, ನೀವು ಹೊಂದಿಕೊಂಡಿರುವಂಥ ಶಕ್ತಿಯನ್ನು ತಿಳಿದುಕೊಳ್ಳುವ ಹಾಗೆ ನಿಮಗೆ ಬೆಳಗಿಸಲ್ಪಟ್ಟಿರುವಂತಹ ಮನೋನೇತ್ರಗಳು ಕೊಡಲ್ಪಡಬೇಕು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ದೇವರ ಬಳಿಯಿಂದ ಶಕ್ತಿಯನ್ನು ಹೊಂದಿದ್ದೇವೆ, ಅಭಿಷೇಕದ ಮೂಲಕವಾಗಿ ಅಥವಾ ದೇವರಾತ್ಮನ ಶಕ್ತಿಯನ್ನು ಹೊಂದಿದ್ದೇವೆ. ದೇವರ ವಾಕ್ಯದ ಮುಖಾಂತರವಾಗಿ ಸಿಗುವಂಥ ಶಕ್ತಿಯಿಂದ ನಾವು ಪ್ರತಿನಿತ್ಯ ಕಟ್ಟಲ್ಪಡುತ್ತಾ ಇದ್ದೇವೆ. ಆ ಶಕ್ತಿಯ ಕುರಿತಾಗಿ ಅರಿತುಕೊಂಡರೆ ಮಾತ್ರ ಆ ಶಕ್ತಿ ನಮ್ಮೊಳಗೆ ಯಾವುದಕ್ಕೆಲ್ಲ ಉಪಯೋಗವಾಗುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹಾಗಾಗಿ ಶಕ್ತಿಯ ಕುರಿತಾಗಿರುವ 2 ಕಾರ್ಯವನ್ನು ಒತ್ತುಕೊಟ್ಟು ಹೇಳಿದ್ದಾರೆ. ಒಂದು, ಆ ಶಕ್ತಿಯನ್ನು ನೀವು ಹೊಂದಬೇಕು. ಆ ಶಕ್ತಿಯಲ್ಲಿ ನೀವು ಯಾವಾಗಲೂ ತುಂಬಲ್ಪಟ್ಟವರಾಗಿರಬೇಕು. ಆ ಶಕ್ತಿಯ ಮೇಲೆ ಶಕ್ತಿ, ಬಲದ ಮೇಲೆ ಬಲವನ್ನು ಹೊಂದಿಕೊಳ್ಳಬೇಕು. 2ನೆಯ ಕಾರ್ಯ, ನೀವು ಹೊಂದಿರುವಂಥ ಆ ಶಕ್ತಿಯ ಬಲವನ್ನು ಕುರಿತಾಗಿ ನೀವು ಅರಿತಿರಬೇಕು. ಈ ಶಕ್ತಿಯನ್ನಿಟ್ಟು ನನ್ನ ಆತ್ಮಿಕ ಜೀವನದಲ್ಲಿ ನಾನು ಏನೆಲ್ಲ ಮಾಡುವುದಕ್ಕೆ ಸಾಧ್ಯವಾಗುತ್ತದೆಯೋ, ಯಾತಕ್ಕಾಗಿ ಈ ಶಕ್ತಿ ಕೊಡಲ್ಪಟ್ಟದ್ದಾಗಿದೆ, ಈ ಶಕ್ತಿಯನ್ನಿಟ್ಟು ಏನೆಲ್ಲ ಮಾಡಲು ಸಾಧ್ಯ ಎನ್ನುವುದನ್ನು ನೀವು ಅರಿತುಕೊಳ್ಳಬೇಕು ಎಂಬುದು ಅವರ ಒಂದು ಬಯಕೆ. ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಕೆಲವರಿಗೆ ನೋಡುವುದಾದರೆ ಪವರ್ ಇರುತ್ತದೆ, ಶಕ್ತಿ ಇರುತ್ತದೆ, ಆದರೆ ಉಪಯೋಗ ಮಾಡೋಕ್ಕೆ ಗೊತ್ತಿಲ್ಲ. ಆ ಪವರನ್ನು, ಶಕ್ತಿಯನ್ನು ಎಲ್ಲಿ ಉಪಯೋಗ ಮಾಡಬೇಕು? ಆದ್ದರಿಂದ ಏನೆಲ್ಲ ಉಪಯೋಗ ಅವರಿಗೆ ಗೊತ್ತಿಲ್ಲದೆ ಇರುವವರು ಪವರ್ ಇದ್ದರೂ ಶಕ್ತಿ ಇದ್ದರೂ ಕೂಡ ದಿನನಿತ್ಯ ಒಡೆಯಲ್ಪಟ್ಟವರಾಗಿಯೇ ಇರುತ್ತಾರೆ. ನೋಡಿ, ಒಂದು ಒಳ್ಳೆಯ ಆತ್ಮಿಕ ಕೂಟಗಳಲ್ಲಿ ನಾನು ಎಷ್ಟೋ ಸ್ಥಳಗಳಲ್ಲಿ ಕೂಟಗಳನ್ನು ಮಾಡುವುದಕ್ಕೆ ಹೋಗಿದ್ದೇನೆ. ಹಲವು ಇಂಥ ಕೂಟಗಳಲ್ಲಿ ಅದರಲ್ಲಿ ಕ್ರೈಸ್ತರಲ್ಲಿ ಆರಿಸಲ್ಪಟ್ಟೆ ಒಳಗೆ ಅವ್ರನ್ನ ಕರೀತಾರೆ. ಅದರಲ್ಲಿ ಎಲ್ಲ ಬರೋಕ್ಕೆ ಸಾಧ್ಯ ಇಲ್ಲ.
ಒಂದು ಕೂಟವನ್ನು ಏರ್ಪಡಿಸಿದ್ರೆ ಓಪನ್ ಫಾರ್ ಆಲ್ ಅಲ್ಲ. ಅವರು ಅಭಿಷೇಕಿಸಲ್ಪಟ್ಟವರಾಗಿರಬೇಕು, ಅವರು ದೇವರೊಂದಿಗೆ ಇರಬೇಕು, ಅವರಿಗೆ ಮುಂದಿನ ಹಂತದಲ್ಲಿ ಹೇಳಿಕೊಡುವುದಕ್ಕೆ ಕ್ಯಾಂಪ್ ನಡೆಸ್ತಾರೆ. ಹಾಗಾದರೆ ಆ ಕ್ಯಾಂಪ್ನಲ್ಲಿ ಬರುವ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಅಭಿಷೇಕ ಹೊಂದಲ್ಪಟ್ಟಿರುವವರು. ಆದರೆ ಕಡೆಯ ಪ್ರಾರ್ಥನೆಗಳಲ್ಲಿ ನೀವು ಗಮನಿಸಿ ನೋಡೋದಾದರೆ ಆತ್ಮದಲ್ಲಿ ತುಂಬಿ ಜಿಗಿತಾರೆ, ಎಲ್ಲ ಮಾಡ್ತಾರೆ ಅವರು. ಕಡೆಯದಾಗಿ ಮುಗಿಸಿದ ನಂತರ ನೋಡೋದಾದರೆ ನಮ್ಮ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಎಂಬುದಾಗಿ ಸಮಸ್ಯೆ ಹೇಳುವುದಕ್ಕೋಸ್ಕರವಾಗಿ ಒಂದು ಗುಂಪು ಬಂದು ನಿಂತಿರ್ತಾರೆ. ನಾನು ಇವರಿಗೆಲ್ಲ ಒಂದು ದಿನವೂ ಪ್ರಾರ್ಥನೆ ಮಾಡುವುದೇ ಇಲ್ಲ, ನಾನು ನನ್ನ ಸಮಯ ಮುಗಿದ ಕೂಡಲೇ ನಾನು ದಾಟಿ ಹೋಗುತ್ತೇನೆ. ಅವರು ನೋಡಲು ಬಂದದ್ದು ಕರ್ತನನ್ನು, ದೇವರನ್ನ ನೋಡಿದ್ದಾರೆ. ಅದಕ್ಕೆ ಮೇಲೆ ನನ್ನ ನೋಡಿ ಏನು ಮಾಡ್ತಾರೆ ಅವರು? ಕರ್ತನನ್ನ ನೋಡಿ ಮುಗಿಸಾಯಿತು. ದೇವರು ನಿಮ್ಮ ಬಳಿ ಏನು ಮಾತಾಡಬೇಕು ಅದನ್ನು ಮಾತಾಡಿ ಮುಗಿಸಾಯಿತು. ನೀವು ಒಂದು ಸಾಮಾನ್ಯ ಸ್ಥಿತಿ ಉಳ್ಳವರಾಗಿದ್ದರೆ ಒಂದು ಸುವಾರ್ತೆ ಕೂಟ ನಡೆಸ್ತೇವೆ ಎಂಬುದಾಗಿ ಹೇಳೋದಾದರೆ ಅದರಲ್ಲಿ ಬರುವವರು ದೇವರನ್ನು ಅರಿಯದೇ ಜನ ಬರ್ತಾರೆ. ಹಾಗಾಗಿ ದೇವರ ವಾಕ್ಯವು ಮುಟ್ಟಿರುತ್ತದೆ, ಅವರನ್ನ ಶಕ್ತಿ ಮುಟ್ಟಿರುತ್ತದೆ. ಅನಂತರ ಏನು ಮಾಡಬೇಕು ಅವರಿಗೆ ಗೊತ್ತಿಲ್ಲದೆ ಇರುವುದರಿಂದ ನಾವು ಇಳಿದು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಆಲೋಚನೆ ಕೊಟ್ಟು ಕಳುಹಿಸಬಹುದು. ಆದರೆ ಕ್ರೈಸ್ತರಿರುವ ಕೂಟದಲ್ಲಿ ಗಮನಿಸಿ ನೋಡಿ, ಒಳ್ಳೆ ಅಭಿಷೇಕವನ್ನು ಹೊಂದಿರ್ತಾರೆ. ಬನ್ನಿ ನಾವು ಆತ್ಮದಲ್ಲಿ ತುಂಬಲ್ಪಟ್ಟು ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳನ್ನು ತುಳಿದು ಪ್ರಾರ್ಥನೆ ಮಾಡೋಣ ಮಾಡ್ತಾರೆ. ತಕ್ಷಣ ಅವುಗಳನ್ನು ಕಟ್ಟಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ರೆ ಕಟ್ಟಿ ಪ್ರಾರ್ಥನೆ ಮಾಡ್ತಾರೆ. ಆತ್ಮದಲ್ಲಿ ತುಂಬಲ್ಪಟ್ಟು ಅನ್ಯ ಭಾಷೆಯಲ್ಲ ಮಾತಾಡೋದು ಮಾತಾಡ್ತಾರೆ, ಪ್ರವಾದನೆ ಹೇಳ್ತಾರೆ. ಕೂಟ ಮುಗಿದ ಕೂಡಲೇ ಆ ಕೂಟದ ಅಂತ್ಯಭಾಗದಲ್ಲಿ ಆ ಕೂಟವನ್ನು ನಡೆಸುವಂತಹ ಸೇವಕರ ಬಳಿ ಬಂದು ಸಮಸ್ಯೆಯನ್ನು ನಿಲ್ಲುತ್ತಾರೆ. ಅಯ್ಯ, ಮನೆಯಲ್ಲಿ ಇಂತಿಂಥ ಸಮಸ್ಯೆಗಳಿದೆ, ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ ಸರಿಯಾಗಿ ಹೋಗುತ್ತೆ ಎಂಬುದಾಗಿ. ಕಾರಣವೇನು ಎಂಬುದಾಗಿ ಯೋಚನೆ ಮಾಡಿ ನೋಡುವುದಾದರೆ ಇವರು ತಾವು ಹೊಂದಿರುವಂತಹ ಶಕ್ತಿಯ ಕುರಿತಾಗಿ ಅರಿವಿಲ್ಲದವರಾಗಿದ್ದಾರೆ ಎಂಬುದಾಗಿ ಹೇಳಬೇಕು. ಅವರು ನಮ್ಮ ಬಳಿ ಯಾವ ಪವರ್ ಇದೆ, ದೇವರು ಯಾತಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅದು ಗೊತ್ತಿದ್ರೆ ಆ ರೀತಿ ಬಂದು ನಿಲ್ಲುವುದಿಲ್ಲ. ಒಂದು ಆಕಾಶದಲ್ಲಿರುವಂತಹ ಆತ್ಮವನ್ನು ತಳ್ಳಲು ಗೊತ್ತಂತ ನಿನಗೆ, ನಿನ್ನ ಸಮಸ್ಯೆ ತಳ್ಳ ಗೊತ್ತಿಲ್ವಾ? ಆತ್ಮವನ್ನು ಕಟ್ಟಲು ಗೊತ್ತಿರುವಂಥ ನಿನಗೆ ನಿಮ್ಮನ್ನು ಕಟ್ಟಿರುವಂತಹ ಸಮಸ್ಯೆಗಳಿಂದ ಬಿಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ವಾ? ಈ ರೀತಿ ನೋಡುವುದಾದರೆ ಕಟ್ಟನ್ನು ಬಿಚ್ಚುವಂತಹ ಒಂದು ಕೂಟ ಎಲ್ಲವೂ ಕ್ರೈಸ್ತರೇ. ಒಳಗೆ ಹೋಗಿ ನೋಡುವುದಾದರೆ ಒಳ್ಳೆ ಆತ್ಮದಲ್ಲಿ ತುಂಬಲ್ಪಡ್ತಾರೆ, ಅನ್ಯ ಭಾಷೆ ಮಾತಾಡ್ತಾರೆ. ಕೊನೆಯದಾಗಿ ನಮ್ಮಲ್ಲಿ ಕಟ್ಟಿದೆ ಒಡೆದಾಕ್ರಿ ಎಂಬುದಾಗಿ ಹೇಳ್ತಾರೆ. ಕೆಲವು ಸೇವಕರಿಗೆ ಇವರನ್ನು ಈ ರೀತಿ ಇಟ್ಟುಕೊಂಡಿರುವುದೇ ಒಳ್ಳೆಯದು. ಆ ರೀತಿ ಇದ್ದರೆ ನಮ್ಮ ಒಂದು ಕಾರ್ಯ ಓಡುತ್ತೆ ಎಂಬುದಾಗಿ ಮೇಲಧಿಕವಾಗಿರುವ ಈ ಕಾರ್ಯವನ್ನು ಹೇಳಿಕೊಳ್ಳುವುದಿಲ್ಲ. ಅವರು ಆ ರೀತಿಯಾಗಿದ್ದರೆ ಮಾತ್ರನೇ ಇಂಥ ಮೂಢರು ಇರುವುದಾದರೆ ಆ ಮೂಢರಿಗೆ ನಾವು ನಾಯಕರಾಗಿರಲು ಸಾಧ್ಯ ಎಂಬುದಾಗಿ ಸಿದ್ಧಾಂತವಿರುವಂತಹ ರಾಜಕಾರಣಿಗಳಿದ್ದಾರೆ, ವ್ಯಾಪಾರಗಳಿದ್ದಾರೆ, ಸೇವಕರು ಕೂಡ ಇದ್ದಾರೆ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ನಾನು ಕೈ ನೀಡಿ ಪ್ರಾರ್ಥನೆ ಮಾಡಿದರೆ ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳೊಂದಿಗೆ ಯುದ್ಧ ಮಾಡಿ ಎಲ್ಲವನ್ನ ಮಾಡಿ ನಿಮ್ಮ ಸಮಸ್ಯೆಗೆ ಹೋರಾಡುವುದಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನು ಹುಡುಕಿದ್ರೆ, ಹಾಗಾಗಿ ನೀವು ಮಾಡಿದ್ರಲ್ಲಿ ನಿಮ್ಮ ಕ್ರಿಯೆ ಪೂರ್ತಿಯಾಗಿ ಅಪನಂಬಿಕೆಯ ಕ್ರಿಯೆಯಾಗಿರಲ್ವಾ? ನೀವು ಆತ್ಮವನ್ನು ಹೊಂದಿದ್ದೀರಾ, ಶಕ್ತಿಯನ್ನು ಹೊಂದಿದ್ದೀರಾ, ಕರ್ತನೋ ನಿಮ್ಮೊಳಗೆ ವಾಸ ಮಾಡುವವರಾಗಿದ್ದಾರೆ, ದೇವರು ನಿಮ್ಮೊಂದಿಗೆ ಒಂದು ಅನ್ಯೂನ್ಯವಾಗಿರುವ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವು ಅವರ ಬಳಿ ಕೇಳದೆ ಈ ರೀತಿ ಸೇವಕನ ಬಳಿ ಕೇಳುವುದಕ್ಕೆ ಕಾರಣವೇನು ಎಂಬುದಾಗಿ ನೋಡುವುದಾದರೆ ನಮ್ಮಲ್ಲಿರುವಂತಹ ಶಕ್ತಿ, ಆ ಶಕ್ತಿಯನ್ನು ನಾವು ಹೊಂದಿದ್ದೇವೆ, ಹೊಂದಿದ್ದನ್ನು ಅರಿಯದೇ ಇದ್ದೇವೆ ಅಷ್ಟೇ. ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಏನು ಗೊತ್ತಾಗುತ್ತೆ ನಮಗೆ? ನಮ್ಮೊಳಗಿರುವಂತಹ ಶಕ್ತಿ ನಮಗೆ ಬೇಕಾಗಿರುವ ಸಕಲ ಅವಶ್ಯಗಳನ್ನು ಕೊಡುವುದಕ್ಕೆ ಸಾಕಾಗಿದೆ. ಇದಕ್ಕಾಗಿ ನಾವು ಮತ್ತವ್ರ ಬಳಿ ಹೋಗಿ ನನ್ನ ತಲೆ ಮೇಲೆ ಕೈ ಇಡಿ ಪ್ರಾರ್ಥನೆ ಮಾಡಿ ದೆವ್ವವನ್ನು ಓಡಿಸಿ ಪಿಶಾಚಿ ನಮ್ಮೊಳಗಿದೆ ಎಂಬುದಾಗಿ ಭಾವಿಸುವುದೇ ತಪ್ಪು. ಒಂದೇ ಸ್ಥಳದಲ್ಲಿ ಒಳ್ಳೆಯದು ಕೆಟ್ಟದ್ದು ಇರೋಕ್ಕೆ ಸಾಧ್ಯನಾ? ಒಂದೇ ಬುಗ್ಗೆಯಲ್ಲಿ ಒಳ್ಳೆಯ ನೀರು ಕೆಟ್ಟ ನೀರು ಬರೋಕ್ಕೆ ಸಾಧ್ಯನಾ? ಒಂದೇ ಮರದಲ್ಲಿ ಒಳ್ಳೆಯ ಫಲವು ಕೆಟ್ಟ ಫಲವು ಕೊಡುವುದಕ್ಕೆ ಅಲ್ಲಿ ಸಾಧ್ಯನಾ ಅಂತ ದೇವರು ಕೇಳ್ತಾರೆ. ಹಾಗಾಗಿ ನೋಡುವುದಾದರೆ ನಮಗೆ ಕೂಟಕ್ಕೆ ಬರಬೇಕಾದ್ರೆ ದೇವರಾತ್ಮನು ಕ್ರಿಯೆ ಮಾಡುತ್ತಾರೆ, ಆದರೆ ಮನೆಯಲ್ಲಿರಬೇಕಾದ್ರೆ ದೆವ್ವ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ. ಅದಾಗಿ ಒಂದೇ ಬಾಟಲ್ನಲ್ಲೇ ಎರಡು ಇರಕ್ಕೆ ಸಾಧ್ಯ? ಹೆಂಗೆ ಎರಡು ಒಂದೇ ಕಡೆ ಇರಕ್ಕೆ ಸಾಧ್ಯ? ಹಾಗಾಗಿ ನಮ್ಮ ನರೆಯದೇ ಉಂಟಾಗುವಂತಹ ಪರಿಣಾಮಗಳೆನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಆತ್ಮದಲ್ಲಿ ಬಂದಿದ್ದೇವೆ, ಬೆಳೆದಿದ್ದೇವೆ, ದೇವರ ಶಕ್ತಿ ನಮ್ಮೊಳಗಿದೆ. ಈ ಒಂದು ಶಕ್ತಿಯನ್ನಿಟ್ಟು ನಮ್ಮ ಜೀವನದಲ್ಲಿ ಆತ್ಮಿಕ ಕಾರ್ಯಗಳಿಗೆ ಯಾತಕ್ಕೆಲ್ಲ ನಾವು ಉಪಯೋಗ ಮಾಡಬೇಕು. ನನಗೆ ಜಯಿಸಲಾಗದಿರುವ ಕಾರ್ಯಗಳನ್ನು ಜಯಿಸುವುದಕ್ಕೆ ಉಪಯೋಗ ಮಾಡಬೇಕು. ನನ್ನ ಸ್ವಭಾವವನ್ನು ನಾನು ಜಯಿಸಿ ದೇವರು ಬಯಸುವಂತಹ ಸ್ವಭಾವವನ್ನು ನನ್ನೊಳಗೆ ಉಂಟು ಮಾಡಿಕೊಳ್ಳಬೇಕು. ಇದಕ್ಕೆಲ್ಲ ಆತ್ಮದ ಶಕ್ತಿ ಹೇಗೆಲ್ಲ ಉಪಯೋಗವಾಗುತ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಿದ್ದರೆ ನಾವು ಪ್ರತಿಯೊಬ್ಬರನ್ನ ಈ ರೀತಿ ಬಯಸಿ 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 ಹುಡುಕುತ್ತಾ ಅಲ್ಲಿ ಬರುವುದಿಲ್ಲ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು.
ಇವಾಗ ನೋಡಿ, ಇವತ್ತು ಶಕ್ತಿಯನ್ನು ಹೊಂದಿಕೊಳ್ಳುವಂಥದ್ದು ಎಂಬುದಾಗಿ ಹೇಳಿದ ಕೂಡಲೇ ಅದು ಬರೀ ಜಗಳವಾಡುವುದಕ್ಕೋ ಯುದ್ಧ ಮಾಡುವುದಕ್ಕೋ ಯಾವುದೋ ದೊಡ್ಡ ಕಾರ್ಯಕ್ಕೆ ಎಂಬುದಾಗಿ ಯೋಚನೆ ಮಾಡದೆ, ಆ ಶಕ್ತಿಯ ಮತ್ತೊಂದು ಭಾಗವಿದೆ, ಅದನ್ನು ನಾವು ಧ್ಯಾನ ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಮೊದಲ ಕಾರ್ಯವನ್ನೇ ನಾವು ಧ್ಯಾನ ವಾಕ್ಯವಾಗಿ ತೆಗೆದುಕೊಂಡ್ವಿ. ಆತ್ಮೀಕವಾಗಿರುವ ಸ್ವಭಾವಗಳನ್ನು ರೂಪಿಸುವಂಥದ್ದು ಕರ್ತನ ಶಕ್ತಿ. ಒಬ್ಬ ಮನುಷ್ಯನ ಸ್ವಭಾವವನ್ನು ಮಾರ್ಪಡಿಸಿ ಅವನಲ್ಲಿ ದೇವರು ಬಯಸುವಂತಹ ಬೇರೆ ಸ್ವಭಾವವನ್ನು ಮನುಷ್ಯನು ತನ್ನ ಸ್ವಂತ ಪ್ರಯತ್ನ ತರಲು ಸಾಧ್ಯವಿಲ್ಲ. ಅದನ್ನು ತರಬೇಕು ಎಂಬುದಾಗಿ ಬಯಸಬೇಕು, ದೇವರಾತ್ಮನು ತರುತ್ತಾನೆ. ಅದು ಆತ್ಮನ ಶಕ್ತಿಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಸ್ವಭಾವಕ್ಕನುಸಾರವಾಗಿ ನಾವು ದುಷ್ಟರೇ. ನಾವು ಜನ್ಮ ಪಾಪದಲ್ಲಿಯೂ ಜನ್ಮ ಸ್ವಭಾವದಲ್ಲಿಯೂ ಈ ಪ್ರಪಂಚದಲ್ಲಿ ಹುಟ್ಟಿದ್ದೇವೆ. ಎಲ್ಲರಲ್ಲಿಯೂ ಆ ರೀತಿಯೇ ಜನ್ಮ ಸ್ವಭಾವ ಇರುತ್ತದೆ. ಆದರೆ ಆತ್ಮನಾದವನು ನಮ್ಮಲ್ಲಿ ಒಳ್ಳೆಯ ಫಲಗಳನ್ನು ಉಂಟು ಮಾಡ್ತಾರೆ. ಆದ್ದರಿಂದಲೇ ಸ್ವಭಾವಗಳು, ದೇವರು ಬಯಸುವಂಥ ಸ್ವಭಾವಗಳಿಗೆ ಫಲಗಳು ಎನ್ನುವಂತಹ ಹೆಸರನ್ನು ಕೊಟ್ಟು ಅದು ಆತ್ಮನಿಂದ ಉಂಟಾಗುವ ಫಲಗಳು ಎಂಬುದಾಗಿ ನಮಗೆ ಬೆಟ್ಟು ಮಾಡಿ ತೋರಿಸಲ್ಪಟ್ಟದ್ದಾಗಿದೆ. ಆತ್ಮವೆನ್ನುವುದು ದೇವರ ಶಕ್ತಿ. ಅದು ನಮ್ಮಲ್ಲಿ ಏನು ಮಾಡುತ್ತದೆ ಅಂದರೆ ಕೆಲವೊಂದು ಒಳ್ಳೆಯ ಫಲಗಳನ್ನು ರೂಪಿಸುತ್ತದೆ. ಹಾಗಾಗಿ ಆ ಶಕ್ತಿ ಬರುವುದಕ್ಕಿಂತ ಮುಂಚಿತವಾಗಿ ಒಂಥರ ಇರುತ್ತೆ. ಆ ಶಕ್ತಿ ನಮ್ಮನ್ನು ಸಂಧಿಸಿದ ನಂತರ ನಮ್ಮ ಜೀವನದಲ್ಲಿ ನೂತನ ಸ್ವಭಾವಗಳು ಉದ್ಭವವಾಗುತ್ತದೆ. ಅದಕ್ಕೆ ನೀವು ಸ್ಥಳ ಕೊಡುವುದಕ್ಕೆ ಮುಂದಾದರೆ, ಆ ಸ್ವಭಾವವನ್ನು ಯಾವ ರೀತಿ ಹೊಂದಿಕೊಳ್ಳಬಹುದು ಎಂಬುದಾಗಿ ಹೇಳುವುದಾದರೆ, ದೇವರಾತ್ಮನು ನಮ್ಮೊಳಗಿರ್ತಾರೆ. ಆಗ ನಮಗೆ ಏನು ಅನ್ನಿಸುತ್ತದೆ ಅಂದರೆ, ದೇವರಾತ್ಮನು ಬಯಸದೇ ಇರುವಂತಹ ಕಾರ್ಯಗಳಿದೆ, ದೇವರಾತ್ಮನು ಬಯಸುವಂತಹ ಈ ಫಲಗಳು ಬೇಕು ಎಂಬುದಾಗಿ ನೀವು ಬಯಸಿದರೆ ಸಾಕು. ನೀವು ಅದನ್ನು ಎದುರು ನೋಡಿದರೆ ಸಾಕು, ನನಗದು ಬೇಕು, ನನಗಿನ್ನೂ ಆಗಾಗ ಸಿಟ್ಟು ಬರುತ್ತಲ್ಲ, ಏನಾದರೂ ತೆಗೆದು ಹೊಡೆದಾಕ್ಬಿಡ್ತೀನಲ್ಲ, ಹೆಂಡತಿಯನ್ನು ಹೊಡಿತೀನಿ, ಮಕ್ಕಳನ್ನು ಹೊಡಿತೀನಿ. ಆದರೆ ಸತ್ಯವೇದ ಹೇಳುತ್ತದೆ ದೀರ್ಘ ಶಾಂತಿಯಿಂದ ಎಂಬುದಾಗಿ ಹೇಳುತ್ತದೆ. ಹಾಗಾಗಿ ಈ ಫಲ ನಮ್ಮೊಳಗೆ ಕಡಿಮೆಯಾಗುವುದು ಸ್ವಲ್ಪ ನಿಮ್ಮ ಬಲಹೀನತೆಯನ್ನು ಅರ್ಥ ಮಾಡಿಕೊಂಡರೆ, ಅದಕ್ಕಾಗಿ ಆತ್ಮನ ಬಳಿ ಪ್ರಾರ್ಥನೆ ಮಾಡಿದರೆ ನಿಮ್ಮೊಳಗೆ ಆ ಫಲಗಳು ಉಂಟಾಗುವುದನ್ನು ಗಮನಿಸಿ ನೋಡಲು ಸಾಧ್ಯ. ಹಾಗಾಗಿ ಆ ಶಕ್ತಿಯ ಮುಖಾಂತರ ನಮ್ಮಲ್ಲಿ ಫಲಗಳನ್ನು ರೂಪಿಸಬೇಕು ಎಂದರೆ, ಹಾಗಾಗಿ ದೇವರಾತ್ಮನ ರೂಪಿಸುತ್ತಾರೆ. ನೀವು ಬಯಸಬೇಕು, ನೀವು ಅದನ್ನು ಆಸೆ ಪಡಬೇಕು, ನೀವು ಅದನ್ನು ಹುಡುಕಬೇಕು. ಆಗ ದೇವರಾತ್ಮನ ನಿಮಗೆ ಸಹಾಯ ಮಾಡ್ತಾರೆ. ನಾನೇನು ಮಾಡಲ್ಲ, ಹಾಗೆ ಕುಳಿತೇ ಇರ್ತೀನಿ, ದೇವರಾತ್ಮನೇ ಇದ್ದಾರಲ್ವಾ, ಅವರಾಗಿ ಮಾಡಲಿ, ಏನೇನು ಬೇಕೋ ಮಾಡಲಿ ಎಂಬುದಾಗಿ, ನನ್ನಲ್ಲಿ ಏನೆಲ್ಲ ಇದೆಯೋ ಎಲ್ಲವೇ ದೇವರಾತ್ಮನಿಂದಲೇ ಉಂಟು ಮಾಡಲ್ಪಟ್ಟಿರುವುದು ಎಂಬುದಾಗಿ ಹೇಳಿ ತಿರುಗಾಡುವುದಲ್ಲ. ನೀವು ಬಯಸಬೇಕು, ನೀವು ಹುಡುಕಬೇಕು, ನನ್ನಲ್ಲಿ ಈ ಕೊರತೆ ಇದೆ ಎಂಬುದಾಗಿ ನೀವು ಕೇಳಬೇಕು. ಆಗ ದೇವರಾತ್ಮನು ನಿಮಗೆ ಸಹಾಯ ಮಾಡುವವರಾಗಿದ್ದಾರೆ. ಇದುವೇ ದೇವರ ಶಕ್ತಿ ಉಪಯೋಗಿಸಬೇಕಾಗಿರುವ ಕ್ರಮ. ಹಾಗಾದರೆ ನೋಡಿ, ಆತ್ಮನ ಫಲಗಳು ಎನ್ನುವಂಥ ಸ್ವಭಾವಗಳು ದೇವರ ಶಕ್ತಿಯಿಂದಲೇ ನಮಗೆ ಉಂಟಾಗುತ್ತದೆ. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಶಕ್ತಿ ಎನ್ನುವಂಥದ್ದು ದೇಶಗಳನ್ನು ಹಿಡಿಯುವಂಥದ್ದು, ಕೋಟೆಗಳನ್ನು ಹಿಡಿಯುವಂಥದ್ದು ಅಥವಾ ಪೌಳಿಗೋಡೆಗಳನ್ನು ಉದುರಿಸುವಂಥದ್ದು ಅಲ್ಲ, ಸ್ವಭಾವನ ತರುವಂಥದ್ದು. ಅದೇ ಬಹಳ ಮುಖ್ಯ. ಸತ್ಯವೇದ ಹಾಗೆ ಹೇಳುತ್ತದೆ, ಆತ್ಮಿಕವಾಗಿರುವ ಸ್ವಭಾವಗಳು ಉಂಟಾಗುವುದಕ್ಕೆ ಶಕ್ತಿ ಬಹಳ ಪ್ರಾಮುಖ್ಯ. ಹಾಗಾಗಿ ಆತ್ಮಿಕ ಸ್ವಭಾವಗಳು ನಿಮ್ಮ ಬಳಿ ಕಡಿಮೆಯಾಗುವುದನ್ನು ನೀವು ನೋಡಬೇಕಾದ್ರೆ ದೇವರ ಶಕ್ತಿಯ ಮೂಲಕವಾಗಿ ನೀವು ಸಮನ್ ಮಾಡ್ರಿ. ಮೊದಲ ಕಾರ್ಯವನ್ನು ನೋಡಿ, ಪೌಲನ ಜೀವನದಲ್ಲಿ ಅವರು ಕರ್ತನನ್ನು ಸಂಧಿಸುವುದಕ್ಕಿಂತ ಮುಂಚಿತವಾಗಿ ಅವರ ಸ್ವಭಾವ ಬೇರೆ ಥರ ಇತ್ತು. ನಮ್ಮ ಮೂಲಪಿತೃಗಳ ಜೀವನದಲ್ಲಿ ಕರ್ತನ ಶಕ್ತಿ ಯಾವ ರೀತಿ ಬದಲಾವಣೆ ತಂದಿದೆ, ಆತ್ಮಿಕ ಒಳ್ಳೆಯ ಕ್ರಮವನ್ನು ಯಾವ ರೀತಿ ತಂದಿದೆ ಎನ್ನುವುದನ್ನು ಸತ್ಯವೇದ ನಮಗೆ ಸಾಕ್ಷ್ಯ ಹೇಳುತ್ತದೆ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 9-11 ವಾಕ್ಯಗಳಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಹಿಂದಿನ ಜೀವಿತದ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ? ಹಿಂದೆ ನಾನು ನಜರೇತಿನ ಯೇಸುವಿನ ನಾಮಕ್ಕೆ ವಿರುದ್ಧವಾಗಿ ಹಲವಾರು ಕಾರ್ಯಗಳನ್ನು ನಡೆಸಬೇಕು ಎಂಬುದಾಗಿ ಭಾವಿಸಿದ್ದೆನು. ಏನಪ್ಪ, ಹೊಸದಾಗಿ ಒಂದು ಗ್ರೂಪ್ ಬಂದು ಯೇಸು ಅಂತ ಹೇಳ್ತಾರೆ, ಮೋಶೆಯನ್ನು ದಾಟಿ ಈ ಯೇಸುವನ್ನು ಪ್ರಬಲ ಮಾಡ್ತಾ ಇದ್ದಾರೆ. ಮೋಶೆ ಕಲಿಸಿದಂತಹ ಉಪದೇಶಗಳು, ಆಜ್ಞೆಗಳಿಗೆ ವಿರುದ್ಧವಾಗಿ ಜನಗಳನ್ನು ತಿರುಗಿಸುತ್ತಿದ್ದಾರೆ, ಇವರನ್ನು ಹೇಗಾದರೂ ನಾಶ ಮಾಡಬೇಕು ಎಂಬುದಾಗಿ ನಾನು ನನ್ನ ಮನಸ್ಸಲ್ಲಿ ಅಂದುಕೊಂಡಿದ್ದೆನು. ಅನಂತರ ನೋಡಿ, ಹಾಗೆಯೇ ನಾನು ಯೆರೂಸಲೇಮಿನಲ್ಲೂ ಮಾಡಿದೆನು. ಯೆರೂಸಲೇಮಿನಲ್ಲಿ ಅವರಿಗೆ ವಿರುದ್ಧವಾಗಿ ಅವರನ್ನು ಕಷ್ಟಪಡಿಸಿದೆನು. ನಾನು ಪ್ರಧಾನ ಯಾಜಕರ ಬಳಿಯಲ್ಲಿ ಅಧಿಕಾರವನ್ನು ಹೊಂದಿ ಪರಿಶುದ್ಧವಂತರಲ್ಲಿ ಅನೇಕರನ್ನು ದೇವಭಕ್ತರನ್ನು ಸೆರೆಮನೆಗೆ ಹಾಕಿಸಿದೆ.
ಬಹಳ ದೇವಭಕ್ತರನ್ನ, ಏಕೆಂದರೆ ಧರ್ಮದ ವೈರಾಗ್ಯ. ನಾವು ಇವತ್ತಿನವರೆಗೂ ನಮ್ಮ ಮೂಲಪಿತೃಗಳು ಕಾಲಕಾಲವಾಗಿ ಅನುಸರಿಸಿ ಬಂದಂತಹ ಧರ್ಮಶಾಸ್ತ್ರ ಆಜ್ಞೆಗಳನ್ನೆಲ್ಲ ಮೋಶೆ ಕಲಿಸಿದ್ದು ಅದನ್ನು ದಾಟಿ ಮತ್ತೊಬ್ಬರನ್ನು ತಂದು ಬಿಡುತ್ತಿದ್ದಾರೆ ಎಂಬುದಾಗಿ ಹೇಳಿ, ಆ ಧರ್ಮದ ಅಭಿಮಾನದಲ್ಲಿ ನಾನು ದೇವಭಕ್ತರಲ್ಲಿ ಅನೇಕರನ್ನ ಸೆರೆಮನೆಗೆ ಹಾಕಿಸಿದೆ. ಅವರನ್ನು ಕೊಲೆ ಮಾಡುವಂತೆ ನಾನು ಕೂಡ ಸಮ್ಮತಿಸಿದೆ. ಎಷ್ಟೊಂದು ಕೈಯಾಳುಗಳು ಬರ್ತಾರೆ, ಇವರನ್ನೆಲ್ಲ ಸಾಯಿಸ್ಬೋದಾ, ಕೊಲೆ ಮಾಡ್ಬೋದಾ ಅಂತ ಕೇಳ್ತಾರೆ. ಓಡಿ ಕೊಲೆ ಮಾಡು ಅಂತ ಹೇಳ್ತಿದ್ದೆ. ಅವರು ಕೊಲೆ ಮಾಡುತ್ತಿದ್ದರು. ನಾನು ಅದಕ್ಕೆ ಸಮ್ಮತಿಸಿದ್ದೆ. ನೋಡಿ, ಅವರೇ ಕನ್ಫಸ್ ಮಾಡ್ತಾ ಇದ್ದಾರೆ. ಸಕಲ ಪ್ರಾರ್ಥನಾಲಯಗಳನ್ನು ನಾನು ಅವರನ್ನು ಅನೇಕ ಬಾರಿ ದಂಡಿಸಿ, ಪ್ರಾರ್ಥನಾ ಆಲಯಗಳ ಒಳಗೆ ಹೋಗಿ ಅವರನ್ನು ದುಷ್ಟರಂತೆ ನಡೆಸಿ ದಂಡಿಸಿ ದೇವ ದೂಷಣೆ ಮಾಡುವುದಕ್ಕೆ ಆಜ್ಞಾಪಿಸಿದೆ. ಪ್ರತಿಯೊಬ್ಬರನ್ನು ಕರೆದು ದೇವರನ್ನು ನಿರಾಕರಿಸಬೇಕು ಎಂಬುದಾಗಿ ದೂಷಣಾ ಪದಗಳನ್ನು ಆಡಬೇಕು. ಇಲ್ಲಿ ನಿಂತು ಹೇಳೋ, ವೇದಿಕೆ ಮೇಲೆ ನಿಂತು ಹೇಳು, ಯೇಸುವನ್ನು ಇಲ್ಲ ಅಂತ ಹೇಳು. ಯೇಸುವನ್ನು ಈ ರೀತಿ ಮಾತುಗಳನ್ನು ಹೇಳಿ ಬೈಯಿ, ದೂಷಣೆ ಮಾಡು. ಇಲ್ಲದಿದ್ದರೆ ಅಷ್ಟೇ, ನನ್ನ ಖಡ್ಗದಿಂದ ನಿನ್ನನ್ನು ಸಾಯಿಸ್ತೀನಿ. ಹಿಂದೆ ನೋಡಿದ್ರೆ ಎಷ್ಟು ಮಂದಿ ಇದ್ದಾರೆ ಎಂಬುದಾಗಿ ಹೇಳಿ ಪ್ರತಿಯೊಬ್ಬರನ್ನು ಸಭೆ ಒಳಗೆ ಹೋಗಿ ಏನೆಲ್ಲ ಮಾಡಿದ್ದಾರೆ ನೋಡಿ. ಅವರು ಪ್ರಾರ್ಥನಾಲಯಗಳು ಹೋಗಿ ಅವರನ್ನು ಎಳೆದು ಹೊರತಂದು ಅಲ್ಲಿ ನಿಲ್ಲಿಸಿ ಅವರನ್ನು ದೇವ ದೂಷಣ ಮಾಡುವ ಹಾಗೆ ಕಟ್ಟಾಯ ಮಾಡಿದೆ. ಅವರನ್ನು ಅವರ ಹೆಸರಲ್ಲಿ ಬಹಳ ವೈರಾಗ್ಯವುಳ್ಳವನಾಗಿ ಅನ್ಯ ಪಟ್ಟಣಗಳವರೆಗೂ, ಯುದಾಯ ಯೆರೂಸಲೇಮ್ ಪಟ್ಟಣಗಳಲ್ಲಿ ಮಾತ್ರವಲ್ಲದೆ ಹೊರಗೆ ಯಾವ ಯಾವ ಪಟ್ಟಣದಲ್ಲಿ ಒಂದು ವೇಳೆ ಇದ್ದರೂ ಅಲ್ಲಿ ಕೂಡ ಹೋಗಿ ಅವರನ್ನು ಕಷ್ಟಪಡಿಸುತ್ತಾ ಇದ್ದೆ. ಇದುವೇ ಪೌರಾಣ ಸ್ವಭಾವ, ಧರ್ಮದ ವೈರಾಗ್ಯ, ಧರ್ಮಾಭಿಮಾನ, ಕೊಲೆ ಮಾಡುವಷ್ಟು ಅವರು ಮುಂದಾಗುವಂಥ ಒಂದು ವೈರಾಗ್ಯ. ಹಾಗಾಗಿ ಅಂಥ ವ್ಯಕ್ತಿ ಯಾವ ರೀತಿ ಇರ್ತಾರೆ? ಪೌರಾಣ ಹೆಸರು ಕೇಳುವುದಾದರೆ ಶಿಷ್ಯರೇ ನಡುಗುತ್ತಾ ಇದ್ದರು, ಬಂದ್ಬಿಡ್ತಾನೋ ಏನೋ. ಅವರು ರಕ್ಷಣೆ ಹೊಂದಿ ಬರಬೇಕಾದರೂ ಕೂಡ ಬಹಳ ಜನ ಯಾರು ನಂಬಲಿಲ್ಲ ಅವರನ್ನು ಏನೋ ಸುಮ್ಮನೆ ಬರ್ತಾಯಿದ್ದಾರೆ ಎಂಬುದಾಗಿ ಮಾತಾಡ್ಕೊತಾ ಇದ್ರು, ಗಮನ ಅಂತ ಹೇಳ್ತಿದ್ರು. ಅವರು ರಕ್ಷಣೆ ಹೊಂದಿದ್ದನ್ನು ಕೂಡ ಬಹಳ ದಿನ ಅವರು ಅಂಗೀಕರಿಸಿಕೊಳ್ಳದೇ ಇದ್ದರು. ಆದರೆ ಅವರ ಜೀವನ ಮಾರ್ಪಟ್ಟ ನಂತರ ಅವರು ಹೊಸ ಒಂದು ನೂತನ ಸೃಷ್ಟಿಯಾಗಿ ಮಾರ್ಪಡ್ತಾರೆ. ನೋಡಿ, ಕರ್ತನ ಶಕ್ತಿಯೇ ಅವರ ಒಳಗೆ ಹೊಸ ಜೀವಿತವನ್ನು, ಮಾರ್ಪಟ್ಟ ಜೀವಿತವನ್ನು ಆಜ್ಞಾಪಿಸಿತು. ಕ್ರಿಸ್ತನ ಶಕ್ತಿಯೇ ಅವರನ್ನು ಬಲಪಡಿಸಿತ್ತು ಆ ಜೀವಿತವನ್ನು ಬದುಕುವುದಕ್ಕೆ. ಅದನ್ನು ಕೂಡ ಅವರು ಹೇಳ್ತಾರೆ ನೋಡಿ, ನನ್ನ ಗುಣ ಹಾಗೆ, ಬಹಳ ವೈರಾಗ್ಯವುಳ್ಳವನು, ನಾಶ ಮಾಡುವ ಸ್ವಭಾವ, ಕ್ರೈಸ್ತರನ್ನು ಕೊಲೆ ಮಾಡುವಂತಹ ಸ್ವಭಾವ. ಎಷ್ಟು ಯಹೂದ್ಯರಿದ್ದರು, ಪ್ರಧಾನ ಯಾಜಕನು ಕೂಡ ಸುಮ್ಮನೆ ಇದ್ದರು. ಇವರನ್ನು ನೋಡಿ ಎಣ್ಣೆಯಲ್ಲಿ ಹಾಕಿದಂತಹ ಸಾಸುವೆ ಹಾಗೆ ಚಿಮ್ಮಿ ಚಿಗುರಿ ಓಡಿ ಬಂದು ಅಷ್ಟು ಘೋರವಾಗಿರುವ ಕಾರ್ಯವನ್ನು ಮಾಡಿದರು. ಇವಾಗ ಹೇಳ್ತಾರೆ ನೋಡಿ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11-13 ವಾಕ್ಯಗಳಲ್ಲಿ, ನನ್ನ ಒಂದು ಸ್ವಭಾವದಿಂದ ನಾನು ಈ ರೀತಿಯಾಗಿ ಹೇಳುವುದಿಲ್ಲ, ಏಕೆಂದರೆ ನಾನು ಯಾವ ಸ್ಥಿತಿಯಲ್ಲಿದ್ದರೂ ಮನರಮ್ಯವಾಗಿರುವುದಕ್ಕೆ ಕಲಿತಿದ್ದೇನು. ತಾಳ್ಮೆಯಿಂದರಳು ಗೊತ್ತು. ಯಾರು? ಈ ಬಹಳ ವೈರಾಗ್ಯವಾಗಿದ್ದು ಸಭೆಯೊಳಗೆ ನುಗ್ಗಿ ಪುಲ್ಪಿಟ್ ಎಲ್ಲವನ್ನ ಒಡೆದು ಹಾಕಿ ಜನರ ಜುಟ್ಟಿಡಿದವರನ್ನು ಹೇಳ್ತಾ ಇದ್ದಾರೆ, ಇವತ್ತು ನನಗೆ ಬದುಕು ಗೊತ್ತು ಕಣ್ರಿ, ತಗ್ಗಿಸಿಕೊಳ್ಳುವುದಕ್ಕೂ ಗೊತ್ತು, ಯಾವ ಸ್ಥಳದಲ್ಲಿಯೂ ರಮ್ಯವಾಗಿರುವುದಕ್ಕೆ ನನಗೆ ಗೊತ್ತು, ಎಲ್ಲವುಗಳಲ್ಲಿ ತೃಪ್ತಿಯಾಗಿರುವುದಕ್ಕೂ, ಹೊಟ್ಟೆ ಹಸುವಾಗಿರುವುದಕ್ಕೂ, ಪರಿಪೂರ್ಣ ಹೊಂದುವುದಕ್ಕೂ, ಕಡಿಮೆಯಾಗಿರುವುದಕ್ಕೂ ಬೋಧಿಸಲ್ಪಟ್ಟಿದ್ದೇನೆ. ಯಾವ ರೀತಿ ಬೋಧನೆ ಮಾಡಿದ್ದಾರೆ ನೋಡಿ. ಇವತ್ತು ಅಂಥ ಬೋಧನೆಗಳನ್ನು ಮಾಡುವಂಥ ಜನಗಳು ಇಲ್ಲ. ಅವರು ಬದುಕಿರಲು ಗೊತ್ತಿರಬೇಕು, ತಗ್ಗಿಸಿಕೊಂಡಿರಲು ಗೊತ್ತಿರಬೇಕು, ಕೊರತೆಯಲ್ಲಿರುವುದಕ್ಕೂ ಗೊತ್ತಿರಬೇಕು, ಒಂದು ಹೊತ್ತು ಆಹಾರ ಇದ್ದರೆ ತಿನ್ನೋದಕ್ಕೆ ಗೊತ್ತಿರಬೇಕು, ಆಹಾರ ಇಲ್ಲ ಅಂದರೆ ಹೊಟ್ಟೆ ಹಸುವಿರೋಕ್ಕೂ ಗೊತ್ತಿರಬೇಕು. ಅವ್ರು ಹೇಳ್ತಾರೆ ನೋಡಿ, ನಾವು ಎಲ್ಲವುಗಳಲ್ಲಿ ಮನರಮ್ಯವಾಗಿ, ಯಾವ ಪರಿಸ್ಥಿತಿಯಲ್ಲಿಯೂ ಅತೃಪ್ತಿಯಾಗಿಲ್ಲದೆ, ಹೊಟ್ಟೆ ಹಸುವೆಯಲ್ಲಿದ್ದರೂ ಪರಿಪೂರ್ಣವಾಗುವುದಕ್ಕೆ, ಕೊರತೆ ಉಳ್ಳವರಾಗಿರುವುದಕ್ಕೂ ನನಗೆ ಕಲಿಸಿದ್ದರು, ಕಲಿಸಲ್ಪಟ್ಟೇನು. ನನ್ನನ್ನು ಬಲಪಡಿಸುವಂತಹ ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನು. ಟೋಟಲ್ ಆಗಿ ಅವರ ಗುಣ ಮಾರ್ಪಡ್ತು. ಟೋಟಲ್ ಆಗಿ ಆ ಧರ್ಮ ವೈರಾಗ್ಯವು ಇದ್ದಂತಹ ಆ ವ್ಯಕ್ತಿ ಇವತ್ತು ಶಾಂತವಾಗಿ ಮಾತನಾಡೋದು ನೋಡ್ತಾ ಇದ್ದೀವಿ. ನೋಡಿ, ಅದಕ್ಕೆ ಕಾರಣ ಏನಂತ ನೋಡೋದಾದರೆ, ನನ್ನನ್ನು ಬಲಪಡಿಸುವಂಥ ಒಂದು ಶಕ್ತಿ, ಅದು ಕ್ರಿಸ್ತನ ಶಕ್ತಿ. ಈ ಒಂದು ಶಕ್ತಿ ನನ್ನೊಳಗೆ ಶಾಂತಿಯನ್ನು, ತಾಳ್ಮೆಯನ್ನು, ಹೊಟ್ಟೆ ಹಸಿವು ಇಂಥ ಕಾರ್ಯಗಳನ್ನು ಸಹಿಸುವಂತಹ ಒಂದು ಸಹಿಸುವಿಕೆಯನ್ನು ನನ್ನೊಳಗೆ ಉಂಟು ಮಾಡಿಕೊಟ್ಟಿತ್ತು. ಆ ಶಕ್ತಿ ನನ್ನನ್ನು ಬಲಪಡಿಸುವಂತಹ ಕ್ರಿಸ್ತನಿಂದ ಇಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಬಲ ಉಂಟು. ಎಂತಹ ಕಾರ್ಯಗಳು?
ಒಂದು ಏನು ಸಿಗಲಿಲ್ಲ ಅಂದರೂ ತಾಳ್ಮೆಯಿಂದ ಅನುಭವಿಸ್ಬೇಕು. ಹೊಟ್ಟೆ ಹಸಿವೆ ಇರಬೇಕು ಅಂದರೆ ಇರಬೇಕು, ಅತೃಪ್ತಿಯಾಗಿರಬೇಕು ಅಂದರೂ ಇರಬೇಕು, ಪರಿಪೂರ್ಣ ಹೊಂದಬೇಕು ಅಂದ್ರೂ ಪರಿಪೂರ್ಣ ಹೊಂದಬೇಕು, ಕಡಿಮೆಯಾಗಿರಬೇಕು ಅಂದರೂ ಅದರಲ್ಲೂ ಇರಬೇಕು. ಇವೆಲ್ಲವುಗಳನ್ನು ಆ ಆತ್ಮನಾದ ಆತವನೇ ಈ ಸ್ವಭಾವವನ್ನು ಒಳಗೆ ಉಂಟು ಮಾಡಿದರು. ಒಂದು ಕಾಲದಲ್ಲಿ ಕೋಪ, ಉರಿ ತುಂಬಲ್ಪಟ್ಟಂತಹ ನಾನು ಇವತ್ತು ಈ ರೀತಿಯಾಗಿ ಶಾಂತಿಯಾಗಿ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ನನ್ನನ್ನು ಬಲಪಡಿಸಿದಂತಹ ಶಕ್ತಿಯೇ ಕಾರಣ. ಆ ಶಕ್ತಿ ಕ್ರಿಸ್ತನ ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೀವು ಚೆನ್ನಾಗಿ ಇದನ್ನು ಕಲಿತುಕೊಳ್ಳಬೇಕು. ಅನಂತರ ನೋಡಿ, ಪೌಲನನ್ನು ಈ ರೀತಿಯಾಗಿ ಮಾರ್ಪಡಿಸಿದ ಶಕ್ತಿ ಅವರನ್ನು ಸಂಧಿಸಿತು. ಇಂಥ ವೈರಾಗ್ಯದಲ್ಲಿ ದಾಟಿ ಹೋದವರು ಆ ಬೆಳಕು ಅವರ ಮೇಲೆ ಬಿದ್ದು ಬೀದಿಯಲ್ಲಿ ಅವರು ಬಿದ್ದಾಗ ತಕ್ಷಣ ಆ ಶಕ್ತಿ ಅವರೊಳಗೆ ಬದಲಾವಣೆಗಳನ್ನು ಉಂಟು ಮಾಡಿತು. ಆ ರೀತಿಯೇ ನಮ್ಮ ಜೀವನದಲ್ಲಿಯೂ ಬದಲಾವಣೆಗಳನ್ನು ಉಂಟು ಮಾಡುವುದಕ್ಕೆ ಶಕ್ತಿ. ಸುಮ್ಮನೆ ಸಭೆಯಲ್ಲಿ ಕುಳಿತು ಕೈತಟ್ಟುವುದು, ಜುಗಿಯುವುದು, ಪಕ್ಕದಲ್ಲಿರೋರನ್ನು ಒಡೆಯುವಂಥದ್ದು, 10 ಮಂದಿಯ ಮುಂದೆ ನಾನು ದೇವರ ಶಕ್ತಿಯಲ್ಲಿ ತುಂಬಲ್ಪಟ್ಟಿದ್ದೇನೆ ಎಂಬುದಾಗಿ ತೋರಿಸುವುದು ಅಲ್ಲ. ದೇವರ ಶಕ್ತಿ ನಿಮ್ಮ ಜೀವನದಲ್ಲಿ ದೇವರು ಬಯಸುವಂಥ ಸ್ವಭಾವಗಳನ್ನು ರೂಪಿಸುವುದಕ್ಕಾಗಿ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಅದರ ಕುರಿತಾಗಿ ಯಾವತ್ತಾದರೂ ಚಿಂತೆ ಮಾಡಿದ್ದೇವಾ? ಪೌಲನ ನಡೆಸಿದವರು ಅವರಿಗೆ ಅದನ್ನು ಕಲಿಸಿದರು. ಒಂದು ದಿನ ನನ್ನ ಒಂದು ಶಕ್ತಿ ಭೇಟಿ ಮಾಡ್ತಲ್ಲ, ಕುದುರೆಯಿಂದ ಕೆಳಗೆ ಬಿದ್ದಲ್ಲ, ನಿನ್ನೊಂದಿಗೆ ದೇವರಾತ್ಮರು ಸಂದರ್ಶ ಮಾಡಿದ್ರಲ್ಲ, ಒಂದು ಬೆಳಕು ನಿನ್ನ ಸುತ್ತಲೂ ಆವರಿಸಿತಲ್ಲ, ಇದು ದೇವರಿಗೋಸ್ಕರವಾಗಿ ಇಂಥ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನೀನು ದೇವರ ಸ್ವಭಾವವನ್ನು ಧರಿಸಬೇಕೆನ್ನುವುದಕ್ಕಾಗಿ ಆ ಶಕ್ತಿ ಕೊಡಲ್ಪಟ್ಟಿದೆ ಎಂಬುದಾಗಿ ಬೋಧಿಸಿದರು. ಇವತ್ತು ನಮಗೆ ಅವೆಲ್ಲವನ್ನು ಕಲಿಸುವುದಕ್ಕೆ ಯಾರೂ ಇಲ್ಲದೆ ಶಕ್ತಿ ಸಿಕ್ಕ ಕೂಡಲೇ ಮತ್ತೊಬ್ಬನ ನ್ಯಾಯ ವಿಚಾರಿಸುವುದು, ಇವನು ಮಾತಾಡೋದು ತಪ್ಪು, ಅವನು ಮಾತಾಡೋದು ತಪ್ಪು ಎಂಬುದಾಗಿ ಹೇಳುವಂಥದ್ದು, ಅಥವಾ ಆ ಶಕ್ತಿಯನ್ನು ತೆಗೆದುಕೊಂಡು ವ್ಯಾಪಾರ ಮಾಡುವಂಥದ್ದು, ಆ ಶಕ್ತಿಯನ್ನು ಇಟ್ಟುಕೊಂಡು ಜನಗಳನ್ನು ಯಾಮಾರಿಸುವಂಥದ್ದು, ಆ ಶಕ್ತಿಯನ್ನು ಇಟ್ಟುಕೊಂಡು ಸಭೆಯಲ್ಲಿ ತಮ್ಮನ್ನು ದೊಡ್ಡ ವ್ಯಕ್ತಿಗಳ ಹಾಗೆ ತೋರಿಸಿಕೊಳ್ಳುವಂಥದ್ದು ಎಲ್ಲ ಶೋಗೆ ಉಪಯೋಗ ಮಾಡ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ ಜೀವನದಲ್ಲಿ ಉಪಯೋಗಿಸಬೇಕು ಆ ಶಕ್ತಿಯನ್ನು. ಪೇತ್ರನ ಸ್ವಭಾವವನ್ನು ನೋಡಿ, ಭಯಪಟ್ಟಂತಹ ಸ್ವಭಾವ ಇರುವಂಥ ಪೇತ್ರನು, ಹೊರಗೆ ಎದ್ದು ನಿಲ್ಲುವುದಕ್ಕೆ ಭಯಪಟ್ಟಂತಹ ಪೇತ್ರ, ಮನುಷ್ಯರ ಕುರಿತಾಗಿ ಭಯವುಳ್ಳಂತಹ ಪೇತ್ರ. ನಾವು ಆಗಾಗ ಓದಿದಂತಹ ಕಾರ್ಯವೇ ಲೂಕನ ಸುವಾರ್ತೆ 22ನೇ ಅಧ್ಯಾಯ 54ರಿಂದ 54ರಲ್ಲಿ ಹೇಳ್ತಾರೆ, ಅವರು ಕ್ರಿಸ್ತನನ್ನು ಹಿಡಿದ ನಂತರ ಪ್ರಧಾನ ಯಾಜಕನ ಮನೆಯಲ್ಲಿ ತಂದು ಬಿಟ್ಟರು. ಪೇತ್ರನು ದೂರದಲ್ಲಿ ಹಿಂಬಾಲಿಸಿದ. ಅವರು ಇದರ ನಡುವೆ ಬೆಂಕಿಯನ್ನು ಹಚ್ಚಿ ಅದರ ಸುತ್ತಲೂ ಕುಳಿತಿದ್ದಾಗ ಪೇತ್ರನು ಅವರ ನಡುವೆಯಲ್ಲಿ ಕುಳಿತನು. ಆಗ ಒಬ್ಬ ಕೆಲಸದವಳು ಅವನನ್ನು ಅಲ್ಲಿ ನೋಡಿ, ಕೂತಿರುವುದನ್ನು ನೋಡಿ ಅವನನ್ನು ಗುರುತಿಸಿ, ಇವನು ಆತನೊಂದಿಗೆ ಇದ್ದವನೇ ಎಂದಳು. ಅವನು ಅದಕ್ಕೆ, ಸ್ತ್ರೀಯೇ, ಅವನನ್ನು ನಾನು ಅರಿಯೇನೆ ಎಂಬುದಾಗಿ ನಿರಾಕರಿಸಿದ. ಯೇಸುವಿನ ಬಗ್ಗೆ ಹೇಳ್ತಿದ್ಯಾ ಎಂಬುದಾಗಿ ನಿರಾಕರಿಸಿದ. ಅನಂತರ ಮುಂದಿನ ಸೀನ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಇವನು ಯಾರು ಅಂತ ಕೇಳಿದ್ರೆ, ಈ ಪೇತ್ರನು ಯೇಸುವನ್ನು ವೀರರು ಬಂದು ಹಿಡಿದಾಗ ತನ್ನ ಕೈಯಲ್ಲಿರುವಂತಹ ಖಡ್ಗವನ್ನು ತೆಗೆದು ಬಲಗೈಯನ್ನು ಕತ್ತರಿಸಿದ. ಕಿವಿ ತುಂಡಾಯಿತು. ಯೇಸು ಅದನ್ನು ಮುಟ್ಟಿ ಸ್ವಸ್ಥತೆ ಪಡಿಸಲು ನಿಮಗೆ ಗೊತ್ತು. ಆ ಕಿವಿ ಕತ್ತರಿಸಲ್ಪಟ್ಟವನಿಗೆ ಸ್ವಂತದವನು, ಉಳಿದವರು ಮರಿಬೋದು, ಅವನು ಮರಿತಾನ? ಅವನು ಕರೆಕ್ಟಾಗಿ ನೋಡಿ, ನೀನು ಅವನೊಂದಿಗೆ ಇದ್ದವನು ಎಂಬುದಾಗಿ. ಮತ್ತೊಮ್ಮೆ ಪೇತ್ರನ್ನು ನಿರಾಕರಿಸಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯಾಕೆ ನಿರಾಕರಿಸಬೇಕು? ಭಯ. ನನ್ನನ್ನು ಯೇಸುವಿನ ಮೇಲಿರುವಂತಹ ಅಪರಾಧದ ಮೇಲೆ ಎಲ್ಲಾದರೂ ಸೇರಿಸಿಬಿಡ್ತಾರೋ, ನನಗೆಲ್ಲರೂ ದಂಡನೆ ಸಿಕ್ಬಿಡುತ್ತಾ, ನನ್ನನ್ನು ಶಿಲುಬೆಯಲ್ಲಿ ಜಡಿಯುತ್ತಾರೆ ಎನ್ನುವಂಥ ಒಂದು ಭಯ, ಮನುಷ್ಯರ ಕುರಿತಾಗಿರುವ ಭಯ. ಒಂದು ವೇಳೆ ಅಧಿಕಾರಿಗಳ ಮುಂದೆ ನನ್ನನ್ನು ಎಲ್ಲಿ ನಿಲ್ಲಿಸ್ತಾರೋ ಎಂಬುದಾಗಿ ಒಳಗಿಂದ ನೋಡ್ತಾರವರು. ಯೇಸುವನ ಕೈ ಕಟ್ಟಿ ಅಲ್ಲಿ ಮುಂದೆ ನ್ಯಾಯ ಸಂಘದ ಮುಂದೆ ನಿಲ್ಲಿಸಿ ಅವರನ್ನು ನ್ಯಾಯ ವಿಚಾರಿಸುವಂತಹ ಒಂದು ಸಂದರ್ಭ. ಅವರೊಂದಿಗೆ ಇದ್ದಂತಹ ವ್ಯಕ್ತಿ ಇಲ್ಲೂ ಇದ್ದಾನೆ ಎಂಬುದಾಗಿ ಎಲ್ಲಾದರೂ ಹೇಳ್ಬಿಟ್ರೆ, ಎಲ್ಲಿ ನಮ್ಮ ಮೇಲೆ ಹಗ್ಗವನ್ನು ಹಾಕಿ ಎಳ್ಕೊಂಡೋಗ ನಿಲ್ಲಿಸ್ಬಿಡ್ತಾರೋ, ಇವರೇ ಕಂಡ್ರೆ ಅವರ ಶಿಷ್ಯರಲ್ಲಿ ಪ್ರಧಾನವಾಗಿರೋ ವ್ಯಕ್ತಿ ಅಂತ ಹೇಳ್ತಾರೆ ಅಂತ ಭಯ ಅವರಿಗೆ. ಅಧಿಕಾರಿಗಳನ್ನು ನೋಡಿದ್ರೆ ಭಯ, ಅರಮನೆ ನೋಡಿದ್ರೆ ಭಯ. ಅದನ್ನು ನೋಡಿ ಭಯ ಇಲ್ಲ ಇಲ್ಲ ಅಂತೇಳಿ ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ ಮುಂದಾದ. ಇದು ಪೇತ್ರನ ಸ್ವಭಾವ. ಪೇತ್ರನು, ಅದೇ ಪೇತ್ರನು ಮನುಷ್ಯರ ನಡುವೆ ಸಾಕ್ಷಿ ಕೊಟ್ಟನು. ಮನುಷ್ಯರು ಸಾಧಾರಣ ಮನುಷ್ಯರಲ್ಲ. ಅಪೊಸ್ತಲರು 2ನೇ ಅಧ್ಯಾಯದಲ್ಲಿ ಬರ್ತಾ ಇದ್ದಾರೆ, ಜನಗಳ ನಡುವೆ ಎದ್ದು ನಿಂತು ಸಾಕ್ಷಿ ಕೊಟ್ಟರು, ಅದು ಕೂಡ ದೊಡ್ಡದಲ್ಲ. ಇದೇ ವ್ಯಕ್ತಿ ನೋಡಿ, ಅಧಿಕಾರಿ ಇರುವುದರಲ್ಲಿ ಬಹಳ ಕಠಿಣವಾದವರು, ಅನ್ನ ಕಾಯಾಫನ ಎನ್ನುವಂತಹ ಇಬ್ಬರು ಪ್ರಧಾನ ಯಾಜಕರು. ಇವರೇ ಯೇಸುವಿನ ಮೇಲೆ ತಪ್ಪು ಹೊರಿಸಿದವರು, ದುಷ್ಟರು. ಅವರ ಕೈಯಲ್ಲಿ ಎಲ್ಲ ಅಧಿಕಾರವಿದೆ. ಯಹೂದ್ಯರ ಕುರಿತಾಗಿರುವ
ಪವರ್ ಪೂರ್ತಿಯಾಗಿ, ದೇವಾಲಯ ಅಧಿಕಾರ ಪೂರ್ತಿಯಾಗಿ ಅನ್ನ ಕಾಯಫನ ಇಬ್ಬರ ಬಳಿ ಇದೆ. ಅವರ ಬಳಿ ನಿಂತು ಮಾತಾಡೋಕ್ಕೆ ಆಗಲ್ಲ. ಅವರ ಮುಂದೆ ನಿಂತು ಸಾಕ್ಷಿ ಕೊಡುವ ಕಾರ್ಯವನ್ನು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 5ರಿಂದ 10ರವರೆಗಿರುವಂಥ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪೇತ್ರನನ್ನು ದೇವರು ಸಂಧಿಸಿದ ನಂತರ ಇವಾಗ ನೋಡಿ, ಒಂದು ಕೆಲಸಗಾರಿಯ ಬಳಿಯಲ್ಲಿ ಮಾತಾಡದಿರುವವರು, ಅಧಿಕಾರಿಗಳನ್ನು ನೋಡಿ ಭಯಪಟ್ಟವರು, ಅಧಿಕಾರದ ಉಚ್ಚಘಟ್ಟದಲ್ಲಿರುವಂತಹ ಅನ್ನ ಕಾಯಫನನ್ನು ನೋಡಿ ಏನು ಮಾತಾಡ್ತಾರೆ ನೋಡಿ. ಮರು ದಿವಸದಲ್ಲಿ, ಎಲ್ಲಿ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದ್ತಾ ಇದ್ದೀನಿ. ಮರು ದಿವಸದಲ್ಲಿ, ಮೊದಲ ದಿನದಲ್ಲಿ ದೇವಾಲಯದ ಬಾಗಿಲಲ್ಲಿದ್ದಂತಹ ನಡೆಯಲಾಗದಿರುವ ಒಬ್ಬ ಕುಂಟನಿಗೆ ಸ್ವಸ್ಥತೆ ಕೊಟ್ಟಿದ್ದಾರೆ. ಅದು ಜನಗಳ ಒಳಗೆ ದೊಡ್ಡ ಸಂಚಲನವನ್ನು ಉಂಟು ಮಾಡಿತ್ತು. ಎಲ್ಲರೂ ಬಂದರೂ ದಿಢೀರೆಂಬುದಾಗಿ ಇಷ್ಟು ವರ್ಷ ಇದ್ದವನನ್ನು ಒಂದು ಮಾತಲ್ಲಿ ಸ್ವಸ್ಥಪಡಿಸಿದ್ರಲ್ಲ ಅಂತ ಮಾತಾಡೋಕ್ಕೆ ಶುರುವಾದರು. ಇದು ಪ್ರಧಾನ ಯಾಜಕರಿಗೆ ಉರಿ ಉಂಟು ಮಾಡಿತ್ತು. ಇವರನ್ನ ಹಿಡ್ಕೊಂಡ್ಬಂದರು. ಇವಾಗ ನೋಡಿ, ಅನ್ನ ಕಾಯಫನ ಮುಂಭಾಗದಲ್ಲಿ ಪೇತ್ರ ಏನು ಹೇಳ್ದೆ ನೋಡೋಣ. ಮರು ದಿವಸದಲ್ಲಿ ಜನಗಳ ಅಧಿಕಾರಿಗಳು, ಹಿರಿಯರು, ವೇದ ಪಂಡಿತರು, ಪ್ರಧಾನ ಯಾಜಕನಾಗಿರುವಂತಹ ಅನ್ನನು, ಕಾಯಿಫನು, ಯೋಹಾನನು, ಅಲೆಕ್ಸಾಂಡರನ್ನು, ಪ್ರಧಾನ ಯಾಜಕರ ಕುಟುಂಬದವರು ಎಲ್ಲರೂ ಯೆರೂಸಲೇಮಿನಲ್ಲಿ ಕೂಡಿ ಬಂದಿದ್ದರು. ಯೋಹಾನ ಅಂದರೆ ಮತ್ತೊಬ್ಬ ಯೋಹಾನ, ಇವರಲ್ಲ. ಪ್ರಧಾನ ಯಾಜಕನಾಗಿರುವ ಅನ್ನ, ಕಾಯಫನು, ಯೋಹಾನ ಎನ್ನುವಂಥ ವ್ಯಕ್ತಿ, ಅಲೆಕ್ಸಾಂಡರ್ ಎನ್ನುವಂಥ ಒಬ್ಬ ವ್ಯಕ್ತಿ, ಪ್ರಧಾನ ಯಾಜಕರ ಕುಟುಂಬದವರು ಎಲ್ಲರೂ ಯೆರೂಸಲೇಮಿನಲ್ಲಿ ಕೂಡಿ ಬಂದು ಇವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇವರ ಬಳಿ ಕೇಳುವಂಥ ಅವರನ್ನು ತಮ್ಮ ನಡುವೆ ನಿಲ್ಲಿಸಿ, ನೀವು ಯಾವ ಶಕ್ತಿಯಿಂದ, ಯಾವ ನಾಮದಿಂದ ಇದನ್ನು ಮಾಡಿದ್ದೀರಿ ಎಂಬುದಾಗಿ ಕೇಳಿದರು. ಈ ಯೇಸುವನ್ನು ಅರಿಯೇನು ಎಂಬುದಾಗಿ ಹೇಳಿದಂಥ ಅದೇ ವ್ಯಕ್ತಿ, ಅವರ ಮುಂದೆ ನಿಂತು ಮಾತಾಡುವುದಕ್ಕೆ ಭಯಪಟ್ಟಂಥ ವ್ಯಕ್ತಿ. ಇವಾಗ ನೋಡಿ, ಆಗ ಪೇತ್ರನು ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟು, ಇದೇವೇ ಆ ಪವರ್, ಆ ಶಕ್ತಿ ಇವಾಗ ಎಲ್ಲಿ ಉಪಯೋಗ ಆಗ್ತಿದೆ ನೋಡಿ. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಅವರನ್ನು ನೋಡಿ, ಜನಗಳ ಅಧಿಕಾರಿಗಳನ್ನು, ಇಸ್ರಾಯೇಲರ ಹಿರಿಯರನ್ನು ಹಿಂಗೆಲ್ಲ ಮಾತಾಡಲ್ಲ. ಅವರು ಒಂದು ಗ್ರಾಮದಲ್ಲಿಂದ ಬಂದವರು, ಮೀನು ಹಿಡಿಯುವಂತಹ ಕುಟುಂಬದಿಂದ, ಚಿಕ್ಕ ಗ್ರಾಮ. ಆ ಮನೆ, ಅವರಿದ್ದಂತಹ ಪಟ್ಟಣ ನಾನು ನೇರವಾಗಿ ನೋಡಿದ್ದೇನೆ, 2-3 ಬಾರಿ ನೋಡಿದ್ದೇನೆ. ಇದುವೇ ಅವರ ಮನೆ, ಇಂತಿಂಥ ಸ್ಥಳ ಎಂಬುದಾಗಿ ತೋರಿಸಿದ್ದಾರೆ, ಮನೆ ಎಂಬುದಾಗಿ ಇವತ್ತು ಕೂಡ ಹಾಗೆ ಭದ್ರಪಡಿಸಿಟ್ಟಿದ್ದಾರೆ. ಪೇತ್ರನ ಅತ್ತೆ ಇದ್ದಂತಹ ಮನೆಯನ್ನು ಕೂಡ ಹೋಗಿ ನೋಡಿದ್ದೇನೆ. ಅದೆಲ್ಲ ನೋಡೋದಾದರೆ ಒಂದು ಚಿಕ್ಕ ಹಳ್ಳಿಯ ರೀತಿಯಲ್ಲಿ, ಹಳೆಯ ಕಾಲದ ಆ ಒಂದು ಗೋಡೆಗಳು ಅದು ಮಾತ್ರ ಇರುವಂಥದ್ದಾಗಿದೆ. ಅಂಥ ಸ್ಥಳಗಳಲ್ಲಿ ಇದ್ದವರು ಯೆರೂಸಲೇಮಿನಲ್ಲಿರುವವರು ನೋಡಿದ್ರೆ ಭಯಪಡ್ತಾರೆ. ಅವರೆಲ್ಲ ಪಟ್ಟಣದಲ್ಲಿರುವವರು ಎಂಬುದಾಗಿ ಹೇಳಿ, ಇವರು ಗರಳಿಯಾದ ವ್ಯಕ್ತಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯಾವ ಅಕ್ಷರ ಜ್ಞಾನ ಇಲ್ಲ, ಅಧಿಕಾರಿಗಳನ್ನ ಕಂಡ್ರೆ ಭಯಪಡ್ತಾರೆ. ಅವ್ರು ಹೇಳ್ತಾರೆ ನೋಡಿ, ಅಲ್ಲಿ ನಿಂತು, ಅಧಿಕಾರಿಗಳೇ, ಇಸ್ರಾಯೇಲಿನ ಹಿರಿಯರೇ, ನೋಡಿದ್ರಲ್ಲಿ ಸೆರಾವಸ್ಥೆಯಲ್ಲಿ ಇದ್ದಂತಹ ಈ ಮನುಷ್ಯನಿಗೆ ಮಾಡಲ್ಪಟ್ಟಂತಹ ಉಪಕಾರದ ಕುರಿತಾಗಿ ಯಾತರಿಂದ ಇವನು ಆರೋಗ್ಯವಂತನಾದನು ಎಂಬುದಾಗಿ ನೀವು ಇವತ್ತು ನಮ್ಮ ಬಳಿ ವಿಚಾರಿಸಿ ಕೇಳುವುದಾದರೆ, ಅವನವತ್ತು ಸ್ವಸ್ಥತೆ ಇಲ್ಲದೆ ಇದ್ದ, ಇವತ್ತು ಆರೋಗ್ಯವಾಗಿದ್ದಾನೆ. ಹೇಗೆ ಆರೋಗ್ಯವಾಗಿದ್ದಾನೆ ಎಂಬುದಾಗಿ ನಮ್ಮ ಬಳಿ ವಿಚಾರಣೆ ಮಾಡಿ ಕೇಳಿದ್ರೆ, ನಿಮ್ಮಿಂದ ಶಿಲುಬೆಯಲ್ಲಿ ಜೊಡೆಯಲ್ಪಟ್ಟವರು, ದೇವರಿಂದ ಸತ್ತವರಿಂದ ಎಬ್ಬಿಸಲ್ಪಟ್ಟವರಾಗಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದ ನಿಮಿತ್ತವಾಗಿಯೇ ಯಾವ ನಾಮವನ್ನು, ಯಾವ ಮನುಷ್ಯನನ್ನು ನನಗೆ ಗೊತ್ತು ಎಂಬುದಾಗಿ ಹೇಳಲು ಭಯಪಟ್ಟರು ಅವರ ಕುರಿತು ಅನ್ನ ಕಾಯಫನ ಬಳಿ ಸಾಕ್ಷಿ ಯಾವ ರೀತಿ ಕೊಡ್ತಾರೆ ನೋಡಿ. ಇವನು ನಿಮ್ಮ ಮುಂದೆ ಸ್ವಸ್ಥನಾಗಿ ನಿಂತಿದ್ದಾನೆ ಎಂದು ನಿಮ್ಮೆಲ್ಲರಿಗೂ, ಇಸ್ರಾಯೇಲ್ ಜನಗಳೆಲ್ಲರಿಗೂ ಗೊತ್ತಿರಲಿ ಎಂಬುದಾಗಿ ಹೇಳಿದ. ಹಾಗಾದ್ರೆ ಎಷ್ಟು ಧೈರ್ಯ! ಒಂದು ದೊಡ್ಡ ಅಧಿಕಾರಿ ಬಳಿ ಹೋಗಿ, ಅವರೇ ಆ ಯಹೂದ್ಯರಿಗೆ ಬಹಳ ಮುಖ್ಯವಾದವರು, ಅವರ ಮುಂದೆ ಹೋಗಿ ನಿಂತು ಧೈರ್ಯವಾಗಿ ಮಾತಾಡೋದನ್ನು ನೋಡ್ತಾ ಇದ್ದೀವಿ. ಸತ್ಯವೇದ ಹೇಳುತ್ತದೆ, ಅಷ್ಟು ಭಯಪಟ್ಟಂತಹ ಪೇತ್ರನಿಗೆ ಆ ಧೈರ್ಯ ಎನ್ನುವಂತಹ ಆತ್ಮನ ವರವನ್ನು ಕೊಟ್ಟಿದ್ದು ಯಾರಂತ ನೋಡೋದಾದರೆ, ಅವನು ಆತ್ಮದಲ್ಲಿ ತುಂಬಲ್ಪಟ್ಟು ದೇವರಾತ್ಮನ ಅಭಿಷೇಕವನ್ನು ಅವನಿಗೆ ಕೊಟ್ಟಿತ್ತು. ಹಾಗಾದರೆ ಶಕ್ತಿ ಎನ್ನುವಂಥದ್ದು ದೇವರ ಕುರಿತಾಗಿ ಧೈರ್ಯವಾಗಿ ಸಾಕ್ಷಿ ಕೊಡುವುದಕ್ಕೆ ಕೊಡಲ್ಪಟ್ಟಿದೆ. ಮೊದಲು ಭಯಪಟ್ವಿ, ಹೊಡಿತಾರೋ ಬಡಿತಾರೋ ಏನಾದರೂ ಮಾಡ್ತಾರೋ. ಇವಾಗ ನೋಡಿ, ಆ ಶಕ್ತಿಯಲ್ಲಿ ತುಂಬಲ್ಪಟ್ಟು, ಅದೇ ಸತ್ಯವೇದ ಹೇಳಿದ್ದು. ಹಾಗಾದರೆ ಶಕ್ತಿ ಎನ್ನುವಂಥದ್ದು ಇದಕ್ಕಾಗಿಯೇ ದೇವರು ಕೊಡುತ್ತಾರೆ. ಎರಡನೇ ಕಾರ್ಯವನ್ನು ನೋಡಿ, ಇವೆಲ್ಲ ನಮಗೆ ಹೇಳಲ್ಪಡದಿರುವಂತಹ ಮೇಲ್ನೋಟವಾಗಿರುವ ಕಾರ್ಯಗಳು. ಕರ್ತನ ಶಕ್ತಿ ನಮಗೆ ಇನ್ಯಾಕೆ ಬೇಕು ಗೊತ್ತಾ? ಯಾವ ಮನುಷ್ಯನನ್ನೇ ಆಗಲಿ ಕ್ರಿಸ್ತನಲ್ಲಿ ನೆಲೆಯಾಗಿ ನಿಲ್ಲಿಸುವುದಕ್ಕೆ ಒಂದು ಶಕ್ತಿ ಬೇಕು. ಈಗ ನಾವು ಸೇವೆಗೆ ಹೋಗ್ತೀವಿ, ಯೇಸುವಿನ ಕುರಿತಾಗಿ ಹೇಳ್ತೀವಿ, ಒಬ್ಬನು ಸ್ವೀಕರಿಸುತ್ತಾನೆ,
ಅವರನ್ನು ಸ್ವೀಕರಿಸುವಂತೆ ಮಾಡುವಂಥದ್ದೇ ದೇವರ ಶಕ್ತಿಯೇ ಅದು. ಸುಮ್ಮನೆ ನೀವು ಹೋಗಿ ಹೇಳಿದ್ರೆ ಒಬ್ಬನು ಕೇಳಲ್ಲ ಅದನ್ನು. ಅಲ್ಲಿ ಪೇತ್ರನು ದೇವರ ಅಭಿಷೇಕದಿಂದ ತುಂಬಲ್ಪಟ್ಟ ನಂತರ ಎದ್ದು ಮಾತಾಡಿದಾಗಲೇ ಅವರ ಸಂದೇಶವನ್ನು ಕೇಳಿ 3,000 ಮಂದಿ ರಕ್ಷಣೆ ಹೊಂದಿದರು. ಆ ದಿನ ರಕ್ಷಣೆ ಹೊಂದುವುದಕ್ಕೆ 3,000 ಮಂದಿ ಸುಮ್ಮನೆನಾ? ಇವತ್ತಿನವರೆಗೂ 3,000 ಮಂದಿ ರಕ್ಷಣೆ ಹೊಂದಿದ್ದೇ ಇಲ್ಲ. ಬರ್ತಾರೆ 3,000 ಮಂದಿ, ಬಂದವರಲ್ಲಿ ಅರ್ಧ ಮಂದಿ ರಕ್ಷಣೆ ಹೊಂದುವುದು ದೊಡ್ಡ ವಿಷಯ. ಆದರೆ ಮೊದಲ ಸಂದೇಶದಲ್ಲಿಯೇ 3,000 ಮಂದಿ ರಕ್ಷಣೆ ಹೊಂದಿದ್ರು. ನನಗೆ ಬಹಳ ಆಶ್ಚರ್ಯ. ಹಲವು ಕಡೆ ಹೇಳಿದ್ದೇನೆ, ಪೇತ್ರನು ಮಾತಾಡಿದ ಸಂದೇಶ ಏನೆಂಬುದಾಗಿ ಓದಿ ನೋಡಿದೆ. ಈ 3,000 ಮಂದಿಯನ್ನು ರಕ್ಷಣೆ ಹೊಂದುವಂತೆ ಮಾಡಿದ ಸಂದೇಶ ಅದು ಎಂಥ ಸಂದೇಶ ಅಂತ ನೋಡಿದ್ರೆ ಏನೂ ಇಲ್ಲ ಅದರಲ್ಲಿ. ಇಸ್ರಾಯೇಲಿನ ಚರಿತ್ರೆಯನ್ನು, ಮೂಲಪಿತೃಗಳ ಸಂಭವಗಳು, ಯೇಸು ಕ್ರಿಸ್ತನು ಬಂದದ್ದು ಬೋಧಿಸಿದ್ದು ಇಷ್ಟೇ ಮಾತಾಡಿದ್ದಾರೆ. ಈಗ ಈ ಪ್ರಸಂಗವನ್ನು ಇವತ್ತು ಮಾತಾಡಿದ್ರೆ ರಕ್ಷಣೆ ಹೊಂದ್ತಾರ ಅಂದರೆ ಇಲ್ಲ, ಅವಕಾಶನೇ ಇಲ್ಲ. ಹಾಗಾದರೆ ಯಾವ ರೀತಿ ರಕ್ಷಣೆ ಹೊಂದಿದ್ರು ಅಂತ ಕೇಳಿದ್ರೆ ಇವರ ಪ್ರಸಂಗದಿಂದ ಅಲ್ಲ, ದೇವರ ಅಭಿಷೇಕದಿಂದ ಆ ಶಕ್ತಿ ಅವರನ್ನು ಮಾರ್ಪಡಿಸಿತು. ಇವರನ್ನು ಆ ಒಂದು ಶಕ್ತಿ, ಆ ಮಾತು ಏನು ಅರ್ಥ ಮಾಡಿಸ್ತು, ಏನೋ ಒಂದು ಮಾಡಿತ್ತು, ಅವನನ್ನು ಏನೋ ಮಾಡಿತ್ತು. ನಾನು ಹಾಗೆ ದೇವರ ವಾಕ್ಯವನ್ನು ಕೇಳಿದಾಗ, ದೇವರ ವಾಕ್ಯವನ್ನು ಅರಿಯದಿದ್ದಂತಹ ನಾನು ಕೇಳ್ಪಟ್ಟಾಗ ಆ ವಾಕ್ಯದ ಅರ್ಥ ಗೊತ್ತಾಗಲಿಲ್ಲ, ಆದರೆ ಆ ವಾಕ್ಯ ನನ್ನಲ್ಲಿ ಕ್ರಿಯೆ ಮಾಡಿತ್ತು. ಅದನ್ನು ನಾನು ಅನುಭವಿಸಿದ್ದೇನೆ, ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ನನಗೆ ಅರ್ಥ ಗೊತ್ತಿಲ್ಲ, ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಆ ಒಂದು ಮಾತು ನನ್ನನ್ನು ಏನೋ ಮಾಡಿತ್ತು, ನನ್ನ ಪಾಪವನ್ನು ತೋರಿಸಿಕೊಟ್ಟಿತ್ತು. ನಾನು ನಿರಾಧಾರವಾಗಿ ನಿಂತಿದ್ದೇನೆ ಎನ್ನುವಂತಹ ನನ್ನ ಎಲ್ಲ ಕಾರ್ಯವನ್ನು ಬೆಟ್ಟು ಮಾಡಿ ತೋರಿಸಿತ್ತು ಆ ಒಂದು ವಾಕ್ಯ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯವನ್ನು ಓದಬೇಕಾದ್ರೆ ಅದೇ ಅನ್ಕೋತೀನಿ. ಅವರು ಮಾತಾಡಿದ ಎಷ್ಟು ಮಂದಿಗೆ ಅರ್ಥ ಆಯಿತೋ ಗೊತ್ತಿಲ್ಲ, ಆದರೆ ಆ ಮಾತಿನಿಂದ ಅವರು ಮನ ತಿರುಗಲಿಲ್ಲ. ಅವರಲ್ಲಿ ಹೊರಟಂತಹ ಶಕ್ತಿ, ಆ ಮಾತುಗಳು ಹೋಗಬೇಕಾದರೆ ಆ ವಾಕ್ಯದಲ್ಲಿರುವಂತಹ ಆ ಶಕ್ತಿ, ಅದು ಒಳಗೆ ಹೋದಂಥ ಶಕ್ತಿಯೇ ಅವರನ್ನು ಸ್ವಸ್ಥಪಡಿಸಿತು, ಅವರನ್ನು ದೇವರೊಂದಿಗೆ ಕೂಡಿಸಿತು, ಅವರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಿತು. ಹಾಗಾಗಿ ಆ ಶಕ್ತಿ ಸತ್ಯವೇದ ಹೇಳುತ್ತದೆ. ಅಷ್ಟು ಮಾತ್ರವಲ್ಲ, ಅವರನ್ನು ಕರ್ತನಲ್ಲಿ ನೆಲೆಯಾಗಿ ನಿಲ್ಲಿಸ್ತಾರೆ ನೋಡಿ. ಅದು ಕೂಡ ನಮ್ಮ ಚಾತುರ್ಯದಿಂದ ಉಂಟಾದದ್ದಲ್ಲ. ನಾನು ಬಂದು ಬೈಬಲ್ ಓದಿದ್ದೇನೆ, ನನಗೆಲ್ಲ ಗೊತ್ತು. ಕೆಲವು ವ್ಯಕ್ತಿಗಳನ್ನು ನೋಡಿ ಸತ್ಯವೇದದ ಕಾಲೇಜಿನಲ್ಲಿ ಓದಿ ಬಂದು ಒಂದೊಂದಕ್ಕೂ ಒಂದೊಂದು ಹೆಸರು ಹೇಳ್ತಿರ್ತಾರೆ. ಈ ಒಂದು ಉಪದೇಶಕ್ಕೆ ಈ ಹೆಸರು, ಇದಕ್ಕೆ ಆ ಇಸಮ್, ಈ ಇಸಮ್ ಎಂಬುದಾಗಿ ಒಂದು ಹೆಸರು ಹೇಳ್ತಾ ಇರ್ತಾರೆ. ಹಾಗೆ ಮಾತಾಡ್ತಾ ಇರಬೇಕಷ್ಟೇ. ಅದರಲ್ಲಿ ಯಾವ ಒಂದು ಬೆಳೆ ಉಂಟಾಗುವುದಿಲ್ಲ. ಬೆಳೆಯನ್ನು ಉಂಟು ಮಾಡುವುದು ಯಾರು ಗೊತ್ತಾ? ಆ ಶಕ್ತಿ, ಆ ಪವರ್. ಆ ಮಾತು ಅವರಲ್ಲಿ ಕಾರ್ಯ ಮಾಡಿದಾಗ ಅವರನ್ನು ಕರ್ತನಲ್ಲಿ ನೆಲೆಯಾಗಿ ನಿಲ್ಲಿಸುವುದಕ್ಕೆ ಒಂದು ಶಕ್ತಿ ಬೇಕು. ನೀವು ಬೈಬಲ್ ಓದ್ರಿ, ಬೈಬಲ್ ಕಾಲೇಜ್ನಲ್ಲಿ ಓದ್ರಿ, ಬೇಡ ಅಂತ ಹೇಳಲಿಲ್ಲ. ಆದರೆ ಪವರ್ ಇಲ್ಲದೆ ನೀವು ಮಾತಾಡಿದ್ರೆ, ಕರ್ತನ ಶಕ್ತಿ ಇಲ್ಲದೆ ಆ ಮಾತುಗಳು ಹೊರಟರೆ, ಅದು ಬರೀ ಮನುಷ್ಯ ಜ್ಞಾನದ ಹಾಗೆ ತೋಚುತ್ತದೆ ವಿನಃ ಅದು ಯಾರ ಹೃದಯದಲ್ಲೂ ಯಾವ ಕಾರ್ಯವನ್ನು ಬದಲಾವಣೆ ತರುವುದಿಲ್ಲ. ನಾನು ಬೈಬಲ್ ಕಾಲೇಜಿನಲ್ಲಿ ಓದಿದಂಥ ವ್ಯಕ್ತಿ ಅಲ್ಲ, ಬೈಬಲ್ ಕಾಲೇಜಲ್ಲ, ನಾನು ಲೋಕದ ಕಾಲೇಜಿನಲ್ಲೇ ಓದ್ದವನಲ್ಲ. ನಾನು ಜ್ಞಾನದಲ್ಲಿ ಬಹಳ ಕಡಿಮೆ ಉಳ್ಳವನು. ನನ್ನ ಬಳಿ ವಿದ್ಯಾಭ್ಯಾಸ ಮಾಡಿದವ್ರನ್ನ ಕೇಳಿ ನೋಡಿ. ನನ್ನ ಸ್ನೇಹಿತರನ್ನು ಬಹಳ ಮಂದಿ ಇದ್ದಾರೆ, ನನ್ನ ನೋಡಿ ಹೇಳ್ತಾರೆ, ನೀನೇನಪ್ಪ ಇದು? ಎಷ್ಟೋ ಜನಗಳು ಬಂದು ನೀವು ಮಾತಾಡುವ ಮಾತನ್ನು ಕೇಳ್ತಾರೆ ಅಂತ ಹೇಳ್ತಾರಲ್ಲ, ಒಂದು ಕಾಲದಲ್ಲಿ ನಮ್ಮ ಜೊತೆನೇ ವಿದ್ಯಾಭ್ಯಾಸ ಮಾಡ್ದಲ್ಲಪ್ಪ, ಯಾವುದಕ್ಕೂ ಲಾಯಕ್ಕಿಲ್ಲದೆ ಇರ್ತಿದ್ದೆ, ಶಿಕ್ಷಕರು ಎಲ್ಲರೂ ಬೈತಾ ಇದ್ರು, ಎಲ್ಲ ಭವಿಷ್ಯದಲ್ಲಿ ಏನು ಮಾಡ್ತೀವೋ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾ ಇದ್ರು. ಹಾಗಾಗಿ ಇದು ಪರಿಪೂರ್ಣವಾಗಿ ನನಗೆ ಗೊತ್ತು. ನನ್ನ ಪ್ರಸಂಗದ ಚಾತುರ್ಯವೋ ಪ್ರಸಂಗ ಜ್ಞಾನವೋ ಅದರಿಂದ ಸಾಧಿಸಲಿಲ್ಲ. ನನಗೆ ಸತ್ಯವೇದದಲ್ಲಿ ಬಹಳ ಗೊತ್ತಿಲ್ಲ. ಬಹಳ ಮಂದಿ ಹೇಳ್ತಾರೆ ಸತ್ಯವೇದದಲ್ಲಿ ನನಗೆ ಗೊತ್ತಿಲ್ಲ. ಕೆಲವರು ಹೇಳುವ ರೀತಿಯಲ್ಲಿ ಅದು ಆಯಿಸಮ್, ಈಸಮ್, ಇದು ಈ ರೀತಿ ಬರುತ್ತೆ, ಆ ರೀತಿ ಬರುತ್ತೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಅದೆಲ್ಲ. ಆದರೆ ನಾನು ಈ ಕೈಗಳಿಂದ ನಾನೇ ಹೊರಟು ಹೋಗಿ ಬೇರೆ ಧರ್ಮದಲ್ಲಿರುವಂತಹ ಅನೇಕರಿಗೆ ಸುವಾರ್ತೆಯನ್ನು ಸಾರಿ ನನ್ನ ಸೇವೆಯ ಆರಂಭ ಕಾಲದಲ್ಲಿ ಸಾವಿರಾರು ಮಂದಿ ಜನಗಳಿಗೆ ದೀಕ್ಷಾಸ್ನಾನ ಕೊಟ್ಟು ಕರ್ತನಲ್ಲಿ ಅವರನ್ನು ಮುನ್ನಡೆಸುವುದಕ್ಕೆ ದೇವರು ಕೃಪೆ ಕೊಟ್ಟರು. ಅದು ನನ್ನಿಂದ ಉಂಟಾದದ್ದಲ್ಲ, ಆ ಶಕ್ತಿ ಅದನ್ನು ಮಾಡಿತ್ತು. ಆ ಶಕ್ತಿ ಇವತ್ತು ಬಹಳ ಮಂದಿ ಸೇವಕರಾಗಿ ಇದ್ದಾರೆ. ನನಗೆ ಗೊತ್ತಿಲ್ಲದವರು ಕೆಲವೊಮ್ಮೆ ಹೇಳ್ತಾರೆ, ಆದರೆ ನಿಮ್ಮ ಸಂದೇಶವನ್ನು ಕೇಳಿಯೇ ನಿಮ್ಮ ಮೂಲಕವಾಗಿ ದೀಕ್ಷಾಸ್ನಾನ ಪಡೆದೆ, ನಿಮ್ಮ ಮೂಲಕವಾಗಿಯೇ ಸೇವೆಗೆ ಬಂದೆ ಎಂಬುದಾಗೆಲ್ಲ ಹೇಳ್ತಾ ನನಗೆ ನೆನಪೇ ಇರೋದಿಲ್ಲ. ಯಾಕೆಂದರೆ ಹಳ್ಳಿಗೆ ತಿರುಗಾಡಿದ್ದೇನೆ. ಬೆಟ್ಟ ಪ್ರದೇಶಗಳಲ್ಲಿ, ಮೂನಾರ್ ಪ್ರಾಂತ್ಯಗಳಲ್ಲಿ ನಾನು ಕಾಲಿಡದಿರುವಂತಹ ಎಸ್ಟೇಟ್ಗಳೇ ಇಲ್ಲ. ಎಲ್ಲ ಕಡೆಗಳಲ್ಲೂ ಒಳಗೋಗಿದ್ದೇನೆ. ಅದೇ ರೀತಿ ಊಟಿ, ಕುನ್ನೂರು ಬೆಟ್ಟ ಪ್ರಾಂತ್ಯಗಳಲ್ಲಿ, ಸಮುದ್ರ ತೀರಗಳಲ್ಲಿ, ಹಳ್ಳಿಗಳಲ್ಲಿ, ಹಲವು ಕಡೆಗಳಲ್ಲಿ ಹೋಗಿ ಸೇವೆಯನ್ನು ಮಾಡಿದ್ದೇವೆ.
ಅದು ಪರಿಪೂರ್ಣವಾಗಿ ನನ್ನ ಪ್ರಸಂಗ ಜ್ಞಾನದಿಂದ ಅಲ್ಲ, ಸತ್ಯವೇದವನ್ನು ಕಲಿತುಕೊಂಡವರಿಗೆ ಚಾತುರ್ಯದಿಂದ ಮಾತಾಡಿದ್ರಿಂದ ಅಲ್ಲ. ಒಂದು ಶಕ್ತಿ, ನನ್ನನ್ನು ದಾಟಿ ನನ್ನ ಮೀರಿದಂತಹ ಶಕ್ತಿ, ಅದು ಕರ್ತನ ಶಕ್ತಿಯಲ್ಲಿ ಕ್ರಿಯೆ ಮಾಡುವಂಥದ್ದನ್ನು ಇವತ್ತುವರೆಗೂ ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ. ನೋಡಿ, ವಾಕ್ಯವನ್ನು ಕೂಡ ನಮಗೆ ಹೇಳುವುದಕ್ಕೆ ಎಲ್ಲವನ್ನ ತಂದು ಟೈಪ್ ಮಾಡಿಯೇ ನಿಮಗೆ ಓದುತ್ತಾ ಇದ್ದೇನೆ. ಕೆಲವರು ಗಡಗಡ ಅಂತ ಏನೋ ಹೇಳ್ತಿದ್ರು, ಬಾಯ್ಪಾಠವಾಗಿ ಹೇಳ್ತಿದ್ರು, ಅದನ್ನು ನನಗೆ ಗೊತ್ತಿಲ್ಲ ನನಗೆ. ಆದರೆ ದೇವರ ಶಕ್ತಿಯನ್ನು ನಂಬುತ್ತೇನೆ. ಸತ್ಯವೇದ ಹೇಳುತ್ತದೆ, ಕರ್ತನಲ್ಲಿ ಒಬ್ಬನನ್ನು ಎಳೆಯುವುದಕ್ಕೂ ಎಳೆಯಲ್ಪಟ್ಟವನನ್ನು ದೇವರ ನೆಲೆಯಾಗಿ ನಿಲ್ಲಿಸುವುದಕ್ಕೂ ಒಂದು ಶಕ್ತಿ ಇದೆ. ಈ ಸೇವೆ ಮಾಡುವಂತಹ ನೀವು, ಕ್ರಿಸ್ತನನ್ನು ಸ್ವೀಕರಿಸಿಕೊಂಡವರು ನೀವು ಅದನ್ನು ಗಮನಿಸಬೇಕು, ಆ ಸ್ಥಳವನ್ನು ಗಮನಿಸಬೇಕು. ಅದುವೇ ನಿಮ್ಮ ಸೇವೆಯಲ್ಲಿ ಒಳ್ಳೆಯ ಫಲವನ್ನು ಉಂಟು ಮಾಡುತ್ತದೆ, ಮತ್ತೊಬ್ಬರನ್ನ ದೇವರ ನೆಲೆಯಾಗಿ ನಿಲ್ಲಿಸುವುದಕ್ಕೆ ಪ್ರಯೋಜನವಾಗುತ್ತದೆ. ಹಾಗಾಗಿ ಶಕ್ತಿ ಎನ್ನುವುದು ಬರೀ ಅನ್ಯ ಭಾಷೆಯನ್ನು ಮಾತಾಡುವುದಲ್ಲ, ಪ್ರವಾದನೆ ಹೇಳುವುದು ಮಾತ್ರವಲ್ಲ, ಕೂಟದಲ್ಲಿ ನೋಡೋದಾದರೆ ಜಿಗಿದಾಡುತ್ತಾ ಆಡಿ ನೋಡಿ ಅಭಿಷೇಕದಲ್ಲಿ ತುಂಬಲ್ಪಟ್ಟು ಅದಲ್ಲ. ಆ ಶಕ್ತಿ ಯಾತಕ್ಕೆ ಉಪಯೋಗವಾಗಬೇಕು ಅಂದರೆ ಮನುಷ್ಯರನ್ನ ದೇವರ ಬಳಿ ಸೇರಿಸುವುದಕ್ಕೂ ಕರ್ತನಲ್ಲಿ ನೆಲೆಯಾಗಿ ನಿಲ್ಲಿಸುವುದಕ್ಕೂ ಉಪಯೋಗವಾಗುವುದಕ್ಕೆ ಆ ಶಕ್ತಿ ಬೇಕಾಗುತ್ತದೆ. ನೋಡಿ, ಸತ್ಯವೇದ ಹೇಳುತ್ತದೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28-29 ವಾಕ್ಯಗಳು. ಯಾವ ಮನುಷ್ಯನನ್ನು ಕ್ರಿಸ್ತ ಯೇಸುವಿನ ಒಳಗೆ ಉನ್ನತ ಪಡೆದವನಾಗಿ ನೆಲೆ ನಿಲ್ಲಿಸುವಂತೆ ಅವರನ್ನೇ ನಾವು ಸಾರಿ ಎಲ್ಲರಿಗೂ ಬುದ್ಧಿಯನ್ನು ಹೇಳಿ ಎಲ್ಲ ಮನುಷ್ಯರಿಗೆ ಎಲ್ಲ ಜ್ಞಾನದೊಂದಿಗೂ ಉಪದೇಶವನ್ನು ಮಾಡುತ್ತೇವೆ. ರೈಟ್. ಯಾತ್ರಿಂದ ಮಾಡ್ತಾರೆ? ಅವರು ಬಂದು ವಿದ್ಯಾಭ್ಯಾಸ ಮಾಡಿ ರಾತ್ರಿ ಹಗಲು ಸಂಶೋಧನೆ ಮಾಡಿ ಮಾಡ್ತಾರಾ? ಇಲ್ಲ. ಏನು ಹೇಳ್ತಾರೆ? ಅದಕ್ಕಾಗಿ ನಾನು ನನ್ನೊಳಗೆ ಬಲವುಳ್ಳ ಕ್ರಿಯೆಯನ್ನು ಸಾಧಿಸುವ ಅವರ ಬಲದ ಹಾಗೆ ಹೋರಾಡಿ ಪ್ರಯಾಸ ಪಡುತ್ತೇನೆ. ಇದುವೇ ರಹಸ್ಯ, ಸೇವೆಯ ರಹಸ್ಯ. ಸುಮ್ಮನೆ ತಿಳಿದುಕೊಳ್ಳುವುದಕ್ಕೆ ನಾವು ಬಹಳ ಪುಸ್ತಕ ಓದ್ತೀವಿ. ಆದರೆ ಸುಮ್ಮನೆ ತಿಳಿದುಕೊಳ್ಳುವುದಕ್ಕೆ, ಉಪಯೋಗಿಸುವುದಕ್ಕೆ ದೇವರ ಶಕ್ತಿಯೇ ಅಲ್ಲಿ ಕ್ರಿಯೆ ಮಾಡುತ್ತದೆ. ಇವ್ರು ಹೇಳ್ತಾರೆ ನೋಡಿ, ಏನು ಹೇಳ್ತಾರೆ? ಯಾವ ಮನುಷ್ಯನೇ ಆಗಿರ್ಬೋದು, ಕ್ರಿಸ್ತ ಯೇಸುವಿನಲ್ಲಿ ಉತ್ತೀರ್ಣರಾಗುವುದಕ್ಕೆ, ನೆಲೆಯಾಗುವುದಕ್ಕೆ. ನಾನೇನು ಹೇಳ್ತೀನಿ? ನನ್ನಲ್ಲಿ ಬಲವಾಗಿ ಕ್ರಿಯೆ ಮಾಡುವಂತಹ ಅವರ ಬಲದ ಹಾಗೆ ಹೋರಾಡಿ ಪ್ರಯಾಸ ಪಡುತ್ತೇನೆ. ಹಾಗಾದರೆ ಆ ಬಲವನ್ನಿಟ್ಟು ನೀವು ಹೋರಾಡಿ ಅವರ ಸುತ್ತಲೂ ಇರುವಂತಹ ಕಟ್ಟುಗಳು ಬಿಚ್ಚಲ್ಪಡುವುದಕ್ಕೂ, ಅವನು ದೇವರನಲ್ಲಿ ವೃದ್ಧಿಯಾಗುವುದಕ್ಕೂ, ದೇವರಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೂ ಆ ಬಲ ನಿಮಗೆ ಸಹಾಯ ಮಾಡುತ್ತದೆ. ಅದನ್ನೇ ಸತ್ಯವೇದದಲ್ಲಿ ತೋರಿಸುತ್ತದೆ. ಮತ್ತೆ ಓದ್ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ ಮನುಷ್ಯನೇ ಆಗಿರ್ಬೋದು, ಕ್ರಿಸ್ತ ಯೇಸುವಿನಲ್ಲಿ ವೃದ್ಧಿಯಾದವನಾಗಿ ನೆಲೆಯಾಗಿ ನಿಲ್ಲಿಸುವ ಹಾಗೆ ಇದಕ್ಕಾಗಿಯೇ ಅವನನ್ನೇ ನಾವು ತಿಳಿಸಿ ಎಲ್ಲ ಮನುಷ್ಯರಿಗೂ ಬುದ್ಧಿಯನ್ನು ಹೇಳಿ ಎಲ್ಲ ಮನುಷ್ಯರಿಗೂ ಎಲ್ಲ ಜ್ಞಾನದಿಂದ ಉಪದೇಶ ಮಾಡುತ್ತೇವೆ. ಇದನ್ನು ಯಾತರಿಂದ ಮಾಡ್ತೀವಿ ಅಂತ ಹೇಳಿದ್ರೆ, ಅದಕ್ಕಾಗಿ ನಾನು ನನ್ನಲ್ಲಿ ಬಲವಾಗಿ ಕ್ರಿಯೆ ಮಾಡುವಂತಹ ಅವರ ಬಲದ ಹಾಗೆ ಹೋರಾಡುತ್ತೇನೆ. ಆ ಒಂದು ಬಲ, ಅದುವೇ ಸೀಕ್ರೆಟ್. ಸೇವೆಯ ರಹಸ್ಯ ಅಲ್ಲೇ ಇರುವಂಥದ್ದಾಗಿದೆ. ನಮ್ಮ ಬಲವಲ್ಲ, ನಮ್ಮ ಜ್ಞಾನವಲ್ಲ. ನಾವು ಬಹಳ ಓದಿ ಬಂದಿರುವುದರಿಂದ ಜನಗಳು ಕೇಳುತ್ತಾರಾ? ಇಲ್ಲ, ಕೇಳಲ್ಲ. ಆ ಒಂದು ಪವರ್, ಅಧಿಕಾರ, ಶಕ್ತಿಯಲ್ಲ. ಆ ಶಕ್ತಿಯ ಮೂಲಕವಾಗಿ ನೀವು ಹೋರಾಡುವಾಗಲೇ ಒಬ್ಬ ಮನುಷ್ಯನನ್ನ ಹಿಡಿದಿರುವ ಕಟ್ಟುಗಳು ಅರಿಯಲ್ಪಡುತ್ತೆ. ಅವರ ಮನಸ್ಸನ್ನು ಕಟ್ಟಾಕಿರುವಂತಹ ಸೈತಾನನ ಕೈ ತೆಗೆಯಲ್ಪಡುತ್ತೆ. ಅದರ ನಂತರ ಅವನು ಬಲಪಡಿಸಲ್ಪಡ್ತಾನೆ, ಕರ್ತನಲ್ಲಿ ನೆಲೆಯಾಗಿ ನಿಲ್ಲಿಸಲ್ಪಡ್ತಾನೆ. ಇದು ರಹಸ್ಯ ಅಂತ ಹೇಳ್ತಾರೆ. ರಕ್ಷಣೆ ಹೊಂದಿದವರನ್ನ ದೇವರ ನೆಲೆಯಾಗಿ ನಿಲ್ಲಿಸಲು ಪೌಲನು ಪಟ್ಟಂತಹ ಪ್ರಯಾಸಗಳ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಎಷ್ಟೋ ಪ್ರಯಾಸ ಪಟ್ಟರು. 1 ಕೊರಿಂಥದವರೆಗೆ 2ನೇ ಅಧ್ಯಾಯ 4, 5, 7ನೇ ವಾಕ್ಯ ಹೇಳುತ್ತದೆ, ನಿಮ್ಮ ನಂಬಿಕೆ ಮನುಷ್ಯರ ಜ್ಞಾನದಿಂದ ಅಲ್ಲ, ದೇವರ ಬಲದಿಂದ ನೆಲೆಯಾಗಿ ನಿಲ್ಲುವ ಹಾಗೆ. ನೋಡಿದ್ರ, ನಮ್ಮ ಜ್ಞಾನದಿಂದ ನೆಲೆಯಾಗಿ ನಿಂತರೆ ನೀವು ಬಿದ್ದೋಗ್ತೀರಾ. ಜ್ಞಾನದಿಂದ ದೇವರನ್ನ ಹುಡುಕಿ ನಿಲ್ಲಲು ನೋಡುವುದಾದರೆ ಸ್ವಲ್ಪ ದಿನ ನಿಲ್ತೀರಾ, ಆಮೇಲೆ ಬಿದ್ದೋಗ್ತೀರಾ. ನೀವು ದೇವರ ಬಲದಿಂದ ನಿಲ್ಲುವ ಹಾಗೆ ನನ್ನ ಮಾತು, ನನ್ನ ಪ್ರಸಂಗವು ಮನುಷ್ಯ ಜ್ಞಾನಕ್ಕಿರುವ ನಯವಂಚನೆಯ ಮಾತಾಗಿರದೆ ಆತ್ಮದಿಂದಲೂ ಬಲದಿಂದಲೂ ದೃಢಪಟ್ಟದ್ದಾಗಿ ಇತ್ತು. ನೋಡಿದ್ರ, ಪವರ್ ಎಲ್ಲಿಂದ ಕೆಲಸ ಮಾಡುತ್ತೆ ನೋಡಿ. ಆ ಒಂದು ಶಕ್ತಿ ಜನಗಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಅವರ ಸೇವೆಯ ಸೀಕ್ರೆಟ್ ಹೇಳ್ತಾ ಇದ್ದಾರೆ.
ನೋಡಿ, ಅಲ್ಲಿ ಹೋಗಿ ದೊಡ್ಡ ಅಧಿಕಾರಿಯ ಮುಂದೆ, ರೋಮ ಅಧಿಕಾರಿಯ ಮುಂದೆ, ಫೆಲಿಕ್ಸನ ಮುಂದೆ ನಿಂತಿದ್ದಾರೆ. ಅವನು ಹೇಳ್ತಾನೆ, ಇನ್ನು ಸ್ವಲ್ಪ ಸಮಯವನ್ನು ಮಾತಾಡಕ್ಕೆ ಬಿಟ್ರೆ ನೀನು ನನ್ನನ್ನು ಕ್ರೈಸ್ತನಾಗಿ ಮಾರ್ಪಡಿಸ್ತಾ ಇದೀಯಾ, ಇನ್ನು ಸ್ವಲ್ಪ ಹೊತ್ತು ನೀನು ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ಕ್ರೈಸ್ತನಾಗ್ತೀನಿ ಅಂತ ಹೇಳ್ತಾರೆ. ಆಗ ಪೌಲನು ಹೇಳ್ತಾನೆ, ಸ್ವಲ್ಪ ಕಡಿಮೆ ಮಾತ್ರವಲ್ಲ, ನೀನು ಪರಿಪೂರ್ಣವಾಗಿ ನನ್ನ ಹಾಗೆ ಮಾರ್ಪಡಬೇಕೆಂಬುದಾಗಿ ಬಯಸುತ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಇದು ರಹಸ್ಯ ಏನು ಅಂತ ಕೇಳುವುದಾದರೆ, ನನ್ನ ಮಾತಾಗಲಿ ನನ್ನ ಪ್ರಸಂಗವಾಗಲಿ ಮನುಷ್ಯ ಜ್ಞಾನಕ್ಕಿರುವಂತಹ ಮಾತಾಗಿ ಇರದೆ ಆತ್ಮದಿಂದಲೂ ಬಲದಿಂದಲೂ ದೃಢಪಟ್ಟದ್ದಾಗಿತ್ತಲ್ಲ. ಆ ರೀತಿ ಇದ್ದು ಅವರಲ್ಲಿ ಜ್ಞಾನವನ್ನು ಮಾತಾಡುತ್ತೇವೆ, ಪ್ರಪಂಚದ ಜ್ಞಾನವನ್ನು ಅಲ್ಲ, ಅಳಿದು ಹೋಗುವವರ ಈ ಪ್ರಪಂಚದ ಪ್ರಭುಗಳ ಜ್ಞಾನವನ್ನು ಅಲ್ಲ. ಲೋಕಾದಿಗಿಂತ ಮುಂಚಿತವಾಗಿ ದೇವರು ತಮ್ಮ ಮಹಿಮೆಗೋಸ್ಕರವಾಗಿ ಏರ್ಪಡಿಸಿದ್ದು, ಮರೆಯಲ್ಪಟ್ಟದ್ದು, ಮರೆಯಗೆಡಲ್ಪಟ್ಟದ್ದು ಆಗಿರುವ ರಹಸ್ಯವಾಗಿರುವ ದೇವರ ಜ್ಞಾನವನ್ನು ಮಾತಾಡುತ್ತೇವೆ. ನೋಡಿದ್ರ, ದೇವರಾತ್ಮನಿಂದ ಬಲದಿಂದ ಹೋರಾಡಿ ಕರ್ತನ ಜ್ಞಾನದ ಮುಖಾಂತರವಾಗಿಯೇ ಅವನ ರಕ್ಷಣೆಯಲ್ಲಿ ನಡೆಸಿದ್ವಿ. ಅಷ್ಟು ಮಾತ್ರವಲ್ಲ, ದೇವರಲ್ಲಿ ಅವರನ್ನು ವೃದ್ಧಿಯಾಗುವ ಹಾಗೆ ನಿಲ್ಲಿಸಿದ್ವಿ ಅಂತ ಹೇಳ್ತಾರೆ. ಈ ಒಂದು ಸೇವೆಯನ್ನು ಅವರು ಆತ್ಮದ ಶಕ್ತಿಯಿಂದಲೇ ಮಾಡಿದ್ದಾರೆ. 1 ಕೊರಿಂಥದವರಿಗೆ 2ನೇ ಅಧ್ಯಾಯ 11-13 ವಾಕ್ಯಗಳು ಅದನ್ನೇ ಅಲ್ಲಿ ನಮಗೆ ಬೆಟ್ಟು ಮಾಡಿ ತೋರಿಸುತ್ತವೆ. 3ನೇ ಕಾರ್ಯ, ಈ ಒಂದು ಶಕ್ತಿ ನಮಗೆ ಯಾತಕ್ಕಾಗಿ ಬೇಕು ಎಂಬುದಾಗಿ ನೋಡುವುದಾದರೆ, ನಮ್ಮನ್ನು ರೂಪಾಂತರ ಮಾಡುವುದಕ್ಕೆ ಆ ಶಕ್ತಿ ಬೇಕು. ದೇವರ ಶಕ್ತಿಯನ್ನು ಹೊಂದಿಕೊಂಡೇವಲ್ವಾ, ಅದನ್ನು ಕಡೆಯವರೆಗೂ ಯಾಕೆ ನಮ್ಮಲ್ಲಿ ಕಾಪಾಡಿಕೊಳ್ಳಬೇಕು ಅಂದರೆ, ಈ ಒಂದು ಶಕ್ತಿಯೇ ನಿಮ್ಮನ್ನು ರೂಪಾಂತರ ಮಾಡುತ್ತದೆ. ರೂಪಾಂತರ ಮಾಡುತ್ತದೆ ಅಂದರೆ, ಕ್ರಿಸ್ತನು ಯಾವ ರೀತಿ ಇದ್ದರೋ ಅದೇ ರೀತಿ ಅವರ ಶರೀರದ ಸ್ವಾರೂಪ್ಯವನ್ನು ನಮ್ಮಲ್ಲಿ ತರುತ್ತದೆ. ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಯೋಚನೆ ಮಾಡಬೇಕು. ಒಂದು ವೇಳೆ ಅಂದುಕೊಳ್ಳಬಹುದು, ದೇವರು ರೂಪಾಂತರ ಮಾಡುವಂತಹ ದಿನದಲ್ಲಿ ನಾನು ಜೀವಂತವಾಗಿದ್ದರೆ ಪರವಾಗಿಲ್ಲ, ಅಭಿಷೇಕ ನನ್ನನ್ನು ಉಜ್ಜೀವಿಸುತ್ತದೆ ಎಂಬುದಾಗಿ ನಾವು ಅಂದುಕೊಳ್ಳಬಹುದು. ಆದರೆ ಆ ಕಾಲ ಬರುವುದಕ್ಕಿಂತ ಮುಂಚಿತವಾಗಿ, ರಹಸ್ಯ ಬರುವುದಕ್ಕಿಂತ ಮುಂಚಿತವಾಗಿ, ತುತ್ತೂರಿಯ ಧ್ವನಿ ಬರುವುದಕ್ಕಿಂತ ಮುಂಚಿತವಾಗಿ, ಕ್ಷಣ ಮಾತ್ರದಲ್ಲಿ ರೂಪಾಂತರವಾಗುತ್ತೇವೆ ಎಂಬುದಾಗಿ ವಾಗ್ದಾನ ಮಾಡಲ್ಪಟ್ಟಿರುವಂತಹ ದಿನಕ್ಕಿಂತ ಮುಂಚೆ ಸಾಯುವುದಾದರೆ ಈ ಅಭಿಷೇಕ ನನಗೇನು ಮಾಡುತ್ತೆ ಎಂಬುದಾಗಿ ನೀವು ನೋಡಿ, ಒಂದು ಕಾರ್ಯವನ್ನು ನಿಮಗೆ ಹೇಳುತ್ತೇನೆ, ಗ್ರಹಿಸಿರಿ. ನಾನು ದೇವರಾತ್ಮನಲ್ಲಿ ಅಭಿಷೇಕ ಮಾಡಲ್ಪಟ್ಟವನು. ನನ್ನ ಮರಣದವರೆಗೂ ಆ ಅಭಿಷೇಕವನ್ನು ನಾನು ನನ್ನ ಶರೀರವಾಗಿರುವಂತಹ ಪಾತ್ರೆಯಲ್ಲಿ ಕಾಪಾಡಿಕೊಂಡಿದ್ದರೆ, ಅಷ್ಟರ ಮಟ್ಟಿಗೆ ನನ್ನ ಶರೀರ ಕಾಪಾಡಲ್ಪಡುವಷ್ಟು ಸ್ವಭಾವದಲ್ಲಿದ್ದರೆ, ಅದು ಸತ್ತ ನಂತರ ಕರ್ತನು ಬರುವ ದಿನದಲ್ಲಿ ಈ ಶರೀರ ಉಜ್ಜೀವಿಸವಾಗುತ್ತದೆ. ಒಬ್ಬನು ಆತ್ಮದಲ್ಲಿ ತುಂಬಲ್ಪಟ್ಟು ಒಳ್ಳೆ ಸೇವೆಯನ್ನು ಮಾಡಿ ಅರ್ಧದಲ್ಲಿ ಅಭಿಷೇಕವನ್ನು ಕಳಕೊಂಡಿದ್ದರೆ, ಅರ್ಧದಲ್ಲಿ ಕಳ್ಕೊಂಡ, ಆದರೆ ಅವನು ಸತ್ತೋದ. ಸತ್ತ ನಂತರ ಯೇಸು ಬರುವಾಗ ಈ ಶರೀರ ಉಜ್ಜೀವಿಸವಾಗುತ್ತದ ಅಥವಾ ರೂಪಾಂತರವಾಗುತ್ತಾ ಅಂತ ಕೇಳಿದ್ರೆ, ಅದು ರೂಪಾಂತರ ಹೊಂದತಕ್ಕ ಹಾಗೆ ಉಜ್ಜೀವಿಸವಾಗುವುದಿಲ್ಲ. ಯಾಕೆಂದರೆ ಆ ಶರೀರಕ್ಕೆ ರೂಪಾಂತರವಾಗುವಂತಹ ಶಕ್ತಿ ಇಲ್ಲ. ಆ ಶಕ್ತಿಯನ್ನು ತನ್ನ ಶರೀರದಲ್ಲಿ ಮರಣದ ಪರ್ಯಂತರ ಅದು ಒಳಗೆ ತಕ್ಕಿಸಿಕೊಳ್ಳಲಿಲ್ಲ. ಹೇಳೋದು ಅರ್ಥ ಆಗ್ತಿದೆಯಾ ನಿಮಗೆ? ಆದ್ದರಿಂದ ಏನು ಮಾಡಬೇಕು ಅಂದರೆ, ನಾವು ದೇವರಾತ್ಮನಲ್ಲಿ ನಮ್ಮ ಮರಣದ ಪರ್ಯಂತರ ಅಭಿಷೇಕದಿಂದ ಹಿಂಜಾರದೇ ಇರಬೇಕು. ಕೆಲವರು ಹೇಳುತ್ತಾರೆ, ನೀವು ಯೇಸುವನ್ನು ಒಮ್ಮೆ ಸ್ವೀಕರಿಸಿಕೊಂಡರೆ, ಪರಿಶುದ್ಧಾತ್ಮನನ್ನು ಹೊಂದಿಕೊಂಡರೆ, ರಕ್ಷಣೆ ಹೊಂದಿಕೊಂಡರೆ, ಎಷ್ಟೋ ದೊಡ್ಡ ಪಾಪದಲ್ಲಿ ಬಿದ್ದರೂ ಕೂಡ ಆ ರಕ್ಷಣೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದು ಸುಳ್ಳು. ಅನೇಕರು ಹಿಂಜಾರಿ ಹೋಗಿದ್ದಾರೆ. ಸತ್ಯವೇದನೆ ಹೇಳುತ್ತದೆ, ಒಬ್ಬನು ಹಿಂಜಾರಿ ಹೋಗುವುದಾದರೆ ನನ್ನ ಆತ್ಮವನಲ್ಲಿ ಪ್ರಿಯರಾಗಿರುವುದಿಲ್ಲ ಅಂತ ವಾಕ್ಯ ಹೇಳುತ್ತದೆ. ದಾವೀದ ಹೇಳ್ತಾನೆ, ರಕ್ಷಣಾ ಆನಂದವನ್ನು ನನ್ನಿಂದ ತೆಗೆದು ಬಿಡಬೇಡ ಅಂತ ಹೇಳ್ತಾರೆ. ಹಾಗಾಗಿ ಬಿದ್ದು ಹೋಗುವುದಕ್ಕೆ ಅವಕಾಶವಿದೆ. ಒಮ್ಮೆ ನಾವು ಅಭಿಷೇಕಿಸಲ್ಪಟ್ಟುವೆ, ಅನಂತರ ಇಷ್ಟ ಬಂದ ಹಾಗೆ ಮನ ಬಂದಂತೆ ಎಲ್ಲ ಬದುಕಬಹುದು, ಅದು ಹೋಗಲ್ಲ ಎಂಬುದಾಗಿ ಹೇಳುವಂಥದ್ದು ತಪ್ಪಾಗಿರುವ ಉಪದೇಶ. ಹಾಗಾಗಿ ನಮ್ಮ ದೇಹವಾಗಿರುವ ಪಾತ್ರೆಯಲ್ಲಿ ಮರಣದ ಪರ್ಯಂತರ ಆ ಒಂದು ಆತ್ಮವನ್ನು, ಆ ಶಕ್ತಿಯನ್ನು ತಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಾದರೆ ಆ ಒಂದು ಶರೀರ ರೂಪಾಂತರವಾಗುವ ಹಾಗೆ ಉಜ್ಜೀವಿಸವಾಗಲು ಶಕ್ತಿ ಉಳ್ಳದ್ದಾಗಿ ಪರಿಪೂರ್ಣತೆಯನ್ನು ಹೊಂದಿರುತ್ತದೆ. ಸತ್ಯವೇದ ಅದನ್ನೇ ಹೇಳುತ್ತದೆ, ನಮ್ಮನ್ನು ರೂಪಾಂತರ ಮಾಡುವುದಕ್ಕೆ ಕರ್ತನು ತಮ್ಮ ಶಕ್ತಿಯಿಂದ ಅದನ್ನು ನಮಗೆ ರೂಪಿಸುವುದಕ್ಕೆ ಶಕ್ತರಾಗಿದ್ದಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3:21 ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಅವರು ಎಲ್ಲವನ್ನ ತನಗೆ ವಿಧಿಯರಾಗಿ ಮಾಡಿಸುವಂತಹ ತಮ್ಮ ಶಕ್ತಿ ಉಳ್ಳ ಕ್ರಿಯೆ ಅನುಸಾರವಾಗಿ
ಅವರ ಶಕ್ತಿಯಿಂದಲೂ ನಮ್ಮ ಅಲ್ಪವಾಗಿರುವ ಶರೀರವನ್ನು ತಮ್ಮ ಮಹಿಮೆಯಾಗಿರುವ ಶರೀರಕ್ಕೆ ಸಮವಾಗಿ ರೂಪಾಂತರ ಮಾಡುತ್ತಾರೆ. ಅವರೇನು ಮಾಡ್ತಾರೆ ಅಂದರೆ, ಅವರ ಶಕ್ತಿಯನ್ನಿಟ್ಟೆ ನಮ್ಮ ಅಲ್ಪವಾಗಿರುವ ಶರೀರವನ್ನು ಅದು ಮಣ್ಣಲ್ಲಿ ಹೋದರೂ ಕೂಡ ಅದನ್ನು ಕರ್ತನು ರೂಪಾಂತರ ಮಾಡುತ್ತಾರೆ. ನೀವು ಈ ಲೋಕದಲ್ಲಿ ಬದುಕಿದಂತಹ ದಿನಗಳಲ್ಲಿ ಆರಂಭದಲ್ಲಿ ಅಭಿಷೇಕವನ್ನು ಹೊಂದಿದ್ದು ಅನಂತರ ಅಭಿಷೇಕವನ್ನು ಕಳಕೊಂಡು ದೇವರ ಕಾರ್ಯಗಳಿಗೂ ಚಿತ್ತಕ್ಕೂ ವಿರುದ್ಧವಾಗಿ ನೀವು ಕ್ರಿಯೆ ಮಾಡಿ ಅಥವಾ ನೀವು ಹಿಂಜಾರಿದ್ದರೆ ಕರ್ತನ ಉಜ್ಜೀವಿಸುವಂತಹ ರೂಪಾಂತರ ಮಾಡುವ ದಿನದಲ್ಲಿ ಈ ಶರೀರ ರೂಪಾಂತರವಾಗುವುದಿಲ್ಲ. ಅದು ಪರಿಪೂರ್ಣವಾಗುವ ಹಾಗೆಯೇ ಆ ಶಕ್ತಿ ನಮ್ಮಲ್ಲಿ ಅಡಗಿಸಿಟ್ಟಿದ್ದಾರೆ. ಅದು ಒಳಗೆ ನಿಮ್ಮಲ್ಲಿ ಹಲವು ಆತ್ಮೀಕ ಕಾರ್ಯಗಳನ್ನು ಮಾತ್ರ ಮಾರ್ಪಡಿಸುತ್ತಾ ಇರುತ್ತದೆ, ನಿಮಗದು ಗೊತ್ತಾಗೋದಿಲ್ಲ. ಆದ್ದರಿಂದ ಆತ್ಮದಲ್ಲಿರುವಂತಹ ಜೀವಿತ ನೀವು ಜೀವಿಸಬೇಕಾಗಿರುವುದು ಅತ್ಯವಶ್ಯವಾಗಿದೆ. ಹಾಗಾದರೆ ರೂಪಾಂತರವಾಗುವ ಹಾಗೆ ಆ ಒಂದು ಶಕ್ತಿ ನಮ್ಮಲ್ಲಿ ಕೊಡಲ್ಪಟ್ಟಿದೆ. ನನ್ನಲ್ಲಿ ಒಂದು ಅಭಿಷೇಕ ಕೊಡಲ್ಪಟ್ಟಿದೆ, ನಿಮ್ಮೊಳಗೆ ಒಂದು ಅಭಿಷೇಕ ಕೊಡಲ್ಪಟ್ಟದಾಗಿದೆ. ಅದು ಬರೀ ಅನ್ಯ ಭಾಷೆಯನ್ನು ಮಾತಾಡುವುದಕ್ಕೆ ಅಲ್ಲ, ಸಭೆಯಲ್ಲಿ ಕೈತಟ್ಟುವುದಕ್ಕಲ್ಲ, ನಿಮ್ಮನ್ನು ರೂಪಾಂತರ ಮಾಡುವುದಕ್ಕೆ ದೇವರು ಒಳಗಿಟ್ಟಿದ್ದಾರೆ. ಅದು ನಿಮ್ಮಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುತ್ತಲೇ ಬರುವಂಥದ್ದಾಗಿದೆ. ಆದ್ದರಿಂದ ಆತ್ಮದಲ್ಲಿ ತುಂಬಲ್ಪಟ್ಟು ದೇವರಾತ್ಮನೊಂದಿಗೆ ಬಾಳುವಂತಹ ಬದುಕು ಯಾವ ಪರಿಸ್ಥಿತಿಯಲ್ಲಿಯೂ ದೇವರನ್ನು ಬಿಟ್ಟು ಅಗಲದೇ ಇರುವ ಹಾಗೆ ನಂಬಿಕೆಯಲ್ಲಿ ಬಲವುಳ್ಳವರಾಗಿರಬೇಕು. ರೂಪಾಂತರದ ಕುರಿತಾಗಿ ಸತ್ಯವೇದ ಹೇಳುತ್ತದೆ, ಗಮನಿಸಿ. 1 ಕೊರಿಂಥದವರೆಗೆ 15ನೇ ಅಧ್ಯಾಯ 51, 52, 53ನೇ ವಾಕ್ಯಗಳಲ್ಲಿ, ಇಗೋ, ಒಂದು ರಹಸ್ಯವನ್ನು ನಾನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ನಾವೆಲ್ಲ ಸಾಯೋದಿಲ್ಲ. ನಿದ್ರೆ ಅಂದರೆ ನಿದ್ದೆ ಮಾಡೋದಲ್ಲ. ಇವರು ಹೇಳುವಂತಹ ನಿದ್ರೆ ಎನ್ನುವಂಥದ್ದು ಮರಣ. ಮರಣದಲ್ಲಿ ಲಾಜರನು ಸತ್ತಾಗ ದೇವರು ಹೇಳಿದರು, ನಮ್ಮ ಸಹೋದರನು, ನಮ್ಮ ಸ್ನೇಹಿತನು ನಿದ್ರೆ ಹೋಗಿದ್ದಾನೆ ಅಂತ ಹೇಳಿದರು. ಜೊತೆಯವರು ಹೇಳಿದರು, ನಿದ್ರೆಯಾಗಿದ್ದರೆ ಎದ್ದೋಗ್ತಾನವನು, ಆತನು ಸತ್ತಿದ್ದಾನೆಂಬುದಾಗಿ ಸೂಚಿಸುವುದಕ್ಕೆ ಹಾಗೆ ಹೇಳಿದರು. ನಾವ್ಯಾರು ನಿದ್ರೆ ಹೋಗುವುದಿಲ್ಲ, ಆದರೆ ಕಡೇ ತುತ್ತೂರಿಯು ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಣಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಇಲ್ಲಿ 2 ಕಾರ್ಯವನ್ನು ಹೇಳ್ತಾರೆ, ನೋಡಿದ್ರ? ಮೊದಲು ಕ್ರಿಸ್ತನಲ್ಲಿ ಸತ್ತವರು ಜೀವಂತವಾಗಿ ಎದ್ದು ಬರ್ತಾರೆ. ಅವರು ಮರಣದ ಪರ್ಯಂತರ ಆ ಶಕ್ತಿ ತಮ್ಮಲ್ಲಿ ತಕ್ಕಿಸಿಕೊಂಡಿರುವವರು, ಅದನ್ನು ಕಳಕೊಳ್ಳದೇ ಇರುವವರು, ಅವರು ಉಜ್ಜೀವಿಸವಾಗುತ್ತಾರೆ. ಅನಂತರ ಜೀವಂತವುಳ್ಳವರಾಗಿರುವ ನಾವು ರೂಪಾಂತರವಾಗುತ್ತೇವೆ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ದೇವರ ಚಿತ್ತ. ಅದು ಅದಕ್ಕಾಗಿ ಆ ಶಕ್ತಿಯನ್ನು ದೇವರು ನಿಮ್ಮೊಳಗೆ ಬಚ್ಚಿಟ್ಟಿದ್ದಾರೆ. ನಿಮ್ಮಲ್ಲಿ ದೇವರು ಬಚ್ಚಿಟ್ಟಿದ್ದಾರೆ ಅದನ್ನು. ಈ ಒಂದು ಶಕ್ತಿಯನ್ನು ಯಾವ ಕಾಲದಲ್ಲಿಯೂ ಈ ಅಭಿಷೇಕವನ್ನು ಕಳಕೊಳ್ಳದೆ ನೀವು ಬಹಳ ಜಾಗರೂಕರಾಗಿರಬೇಕು. ದೇವರಾತ್ಮನಿಗೆ ಪ್ರಿಯವಿಲ್ಲದ ಏನಾದರೂ ಒಂದು ಕಾರ್ಯವನ್ನು ಮಾಡಿ ಅಭಿಷೇಕಕ್ಕೆ ವಿರುದ್ಧವಾಗಿರುವ ಕ್ರಿಯೆಗಳಲ್ಲಿ ಹೋಗಿ ಆ ಅಭಿಷೇಕವನ್ನು ಕಳಕೊಂಡರೆ ಒಮ್ಮೆ ಪ್ರಕಾಶಿಸಲ್ಪಟ್ಟು ಪರಮ ಕಾರ್ಯಗಳನ್ನು ರುಚಿ ನೋಡಿ ಪರಿಶುದ್ಧಾತ್ಮನನ್ನು ಹೊಂದಿ ಹಿಂಜಾರಿ ಹೋದವರಿಬ್ಬರಲ್ಲಿ ಬರೆಯಲ್ಪಟ್ಟಿದೆ. ಅವರನ್ನು ಮತ್ತೆ ಮನ ತಿರುಗುವಿಕೆಯಲ್ಲಿ ಹೊಸದಾಗಿ ಮಾಡುವಂಥದ್ದು ಆಗದಿರುವಂಥ ಕಾರ್ಯ. ಒಮ್ಮೆ ಪರಿಶುದ್ಧಾತ್ಮನನ್ನು ಹೊಂದಿ ಪರಮ ಕಾರ್ಯಗಳನ್ನು ರುಚಿ ನೋಡಿ ನಿರಾಕರಿಸಿ ಹೋದವರು. ಹಾಗಾಗಿ ನಿರಾಕರಿಸಿ ಹೋಗಲು ಸಾಧ್ಯ ಎಂಬುದಾಗಿ ಅರ್ಥ ಅಲ್ವಾ? ಆದರೆ ಒಂದು ಗ್ರೂಪ್ ಹೇಳ್ತಾರೆ, ಒಮ್ಮೆ ರಕ್ಷಣೆ ಹೊಂದಿದರೆ ನೀವು ಯಾವ ರೀತಿಯಾಗಿರುವ ಕಾರ್ಯ ಮಾಡಿದ್ರು, ಪಾಪ ಮಾಡಿದ್ರು, ಕೊಲೆಯನ್ನೇ ಮಾಡಿದ್ರು ರಕ್ಷಣೆ ಬಂದುಬಿಟ್ಟು ಹೋಗೋದಿಲ್ಲ. ಹೆಂಗೆ ಹೋಗಲ್ಲ ಅದು? ಹಾಗಾಗಿ ಇಲ್ಲಿ ಹಿಂಜಾರಿದವರು ಯಾತ್ರಿಂದ ಹಿಂಜಾರಿದರು? ಒಮ್ಮೆ ಪ್ರಕಾಶಿಸಲ್ಪಟ್ಟು ಪರಮ ಕಾರ್ಯಗಳನ್ನು ರುಚಿ ನೋಡಿ ಪರಿಶುದ್ಧಾತ್ಮನನ್ನು ಹೊಂದಿ ಹಿಂಜಾರಿ ಹೋದವರು. ಅವರು ಮನ ತಿರುಗಿ ರೂಪಾಂತರವಾಗುವುದು ಅದು ಆಗದಿರುವಂಥ ಕಾರ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಅಲ್ಲವಾ? ಹಾಗಾಗಿ ಸತ್ಯವೇದ ಹೇಳುತ್ತದೆ, ನಿಮ್ಮಲ್ಲಿ ದೇವರ ಅಭಿಷೇಕವನ್ನು ಇಟ್ಟಿರುವಂಥದ್ದು, ಅದನ್ನು ಕಳಕೊಳ್ಳದೆ ಕಾಪಾಡಿಕೊಳ್ಳುವಂಥದ್ದು ನೀವು ರೂಪಾಂತರ ಹೊಂದುವುದಕ್ಕೋಸ್ಕರವಾಗಿ. ಹಾಗಾಗಿ ದೇವರ ಅಭಿಷೇಕವನ್ನು ಅದಕ್ಕಾಗಿ ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಪರಿಶುದ್ಧಾತ್ಮವನ್ನು ಹೊಂದುವುದಾದರೆ ಮನೆ ಬಂದಂತೆ ನಾವು ಬದುಕಕ್ಕಾಗಲ್ಲ. ಪರಿಶುದ್ಧಾತ್ಮನು ನೀಗಲ್ಪಡದ ಹಾಗೆ ಗಮನವುಳ್ಳವರಾಗಿರಬೇಕು. ಕೊನೆಯದಾಗಿ ಒಂದು ಕಾರ್ಯವನ್ನು ನೋಡೋಣ. ಒಳಿತನ್ನು ಮಾಡುವುದಕ್ಕಾಗಿ ದೇವರ ಶಕ್ತಿ ನಮಗೆ ಸಹಾಯ ಮಾಡುತ್ತದೆ.
ಒಳ್ಳೆಯದನ್ನು ಮಾಡುವುದಕ್ಕೆ ಯಾಕೆ ದೇವರ ಶಕ್ತಿ? ಓದೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ ಹೇಳುತ್ತದೆ, ನಜರೇತಿನ ಯೇಸುವನ್ನು ದೇವರು ಪರಿಶುದ್ಧಾತ್ಮನಿಂದ ಶಕ್ತಿಯಿಂದಲೂ ಅಭಿಷೇಕ ಮಾಡಿದರು. ದೇವರು ಅವರೊಂದಿಗೆ ಇದ್ದುದರಿಂದ ಅವರು ಒಳ್ಳೆಯದನ್ನು ಮಾಡುವ ಹಾಗೆ, ಪಿಶಾಚಿಯ ಶಕ್ತಿಯಲ್ಲಿ ಕಟ್ಟಲ್ಪಟ್ಟವರನ್ನು ಸ್ವಸ್ಥಪಡಿಸುವ ಹಾಗೆ ತಿರುಗಾಡಿದರು. ಒಳ್ಳೆಯ ಒಂದು ಕಾರ್ಯ, ದೇವರನ್ನು ಅಭಿಷೇಕ ಮಾಡಿದಂತಹ ಅದೇ ಅಭಿಷೇಕ, ದೇವರ ನಿಜವಾಗಿರುವ ಶಕ್ತಿ ನಮ್ಮೊಳಗಿರುವುದಾದರೆ ಒಳ್ಳೆಯದನ್ನು ಮಾಡುವುದನ್ನು ನಿಮ್ಮಿಂದ ತಡೆ ಮಾಡೋಕ್ಕಾಗಲ್ಲ. ನಿಮ್ಮಲ್ಲಿ ಒಳ್ಳೆಯದನ್ನು ಮಾಡಬೇಕು ಎನ್ನುವಂತಹ ಸ್ವಭಾವ ಇರುತ್ತೆ ನೋಡಿ, ಅದನ್ನು ನಿಲ್ಲಿಸೋಕ್ಕೆ ಆಗಲ್ಲ ನಿಮ್ಮಿಂದ. ಕೆಲವರನ್ನ ನೋಡಿ ಒಳ್ಳೆ ಸೇವೆ ಮಾಡ್ತಾರೆ, ಒಂದು 10 ಪೈಸೆ ಕೂಡ ಕೊಡುವುದಿಲ್ಲ ಅವರು ಯಾರಿಗೂ, ಒಂದು 10 ಪೈಸೆ ಕೂಡ ಕೊಡುವುದಿಲ್ಲ ಯಾರಿಗವರು. ತಾನು, ತನ್ನ ಕುಟುಂಬವು, ತನ್ನ ವ್ಯಕ್ತಿಗಳಷ್ಟೇ ಕೇಳಿದ್ರೆ ಅಭಿಷೇಕ ಅನ್ಯ ಭಾಷೆ ಸತ್ಯವೇದ ಹೇಳುತ್ತದೆ. ಆ ಶಕ್ತಿಯು ಅಭಿಷೇಕವು ನಿಮ್ಮೊಳಗಿದ್ದರೆ ನಿಮ್ಮಿಂದ ಒಳ್ಳೆಯದನ್ನು ಮಾಡದಿರಕ್ಕೆ ಆಗದೇ ಇಲ್ಲ. ಅದು ಗುರುತದು. ಕರ್ತನ ಆತ್ಮನು ನಿಮ್ಮಲ್ಲಿದ್ದಾರೆ ಎನ್ನುವುದರ ಗುರುತು ಅದು. ಅವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಹಾಗೆ ತಿರುಗಾಡಿದರು. ನೋಡಿ, ಅಪೊಸ್ತಲರು ಅದನ್ನೇ ಫಾಲೋ ಮಾಡ್ತಾ ಇದ್ರು. ನಿಂದಿಸಲ್ಪಟ್ಟರು ಕೂಡ ಸುಮ್ಮನಿರ್ಬೇಕು, ಕೂಡ ಒಳ್ಳೇದು ಮಾಡ್ಬೋದು. ನಾವು ಕೈಯಲ್ಲಿ ಒಂದು 10 ರೂಪಾಯಿ ಇದೆ, ಯಾರಿಗಾದ್ರೂ ಕೊಡೋಣ, ಸರಿ, ಓಕೆ. ಆದರೆ ನಿಂದಿಸಲ್ಪಟ್ಟು ಅವರು ಒಳಿತನ ಮಾಡ್ತಾರೆ ನೋಡಿ, ಆಗಲೇ ಆ ಶಕ್ತಿ ಅಲ್ಲಿ ಕ್ರಿಯೆ ಮಾಡುತ್ತದೆ. ಸಾಧ್ಯವಾದಾಗ ಕ್ರಿಯೆ ಮಾಡುವುದಲ್ಲ. ಕಷ್ಟಪಡಿಸುತ್ತಾನೆ, ಯಾಮಾರಿಸುತ್ತಾನೆ, ನಿಂದಿಸುತ್ತಾನೆ, ಅವಾಗಲೂ ಒಳ್ಳೇದು ಮಾಡ್ತಾರೆ ನೋಡಿ. ಆ ಒಂದು ಒಳಿತನ್ನು ಮಾಡುವುದಕ್ಕೆ ಒಂದು ಶಕ್ತಿ ಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಪೌಲನು ತನ್ನ ಅನುಭವ ಸಾಕ್ಷಿಯನ್ನು ಹೇಳ್ತಾರೆ. ನಮ್ಮ ಕೈಗಳಲ್ಲಿ ಕೆಲಸ ಮಾಡಿ ಪಾಡುಪಡುತ್ತೇವೆ, ಬಹಳ ನಿಂದೆಗೆ ಒಳಗಾಗಿಯೂ ಆಶೀರ್ವದಿಸಲ್ಪಡುತ್ತೇವೆ, ಕಷ್ಟಪಟ್ಟು ಸಹಿಸಲ್ಪಡುತ್ತೇವೆ. ನನ್ನ ಬೈತಾರೆ, ಆದರೆ ಅವ್ರನ್ನ ಆಶೀರ್ವಾದ ಮಾಡ್ತೀವಿ. ದೂಷಿಸಲ್ಪಟ್ಟು ಅವರಿಗಾಗಿ ಪ್ರಾರ್ಥನೆ ಮಾಡಿಕೊಡುತ್ತೇವೆ. ಈ ದಿನದವರೆಗೂ ಲೋಕದ ಕಸದ ಹಾಗೆಯೂ ಎಲ್ಲರೂ ಬಾಚಿ ಹಾಕುವಂತಹ ಕಸವಾಗಿಯೂ ಇದ್ದೇವೆ. ಆ ರೀತಿಯಾಗಿ ಇಷ್ಟೊಂದು ಕಷ್ಟಪಡಿಸಿದರೂ ಕೂಡ ಅವರು ಒಳ್ಳೆಯದನ್ನು ಮಾಡುವುದರಲ್ಲಿ ಸೋತು ಹೋಗಲಿಲ್ಲ. ಬೈತಾ ಇದ್ದಾನೆ, ಆದರೆ ಅವನ್ನ ಆಶೀರ್ವಾದ ಮಾಡ್ತೀನಿ. ನನ್ನ ಕಸದ ಹಾಗೆ ನೋಡ್ತಾ ಇದ್ದೇನೆ, ನಾನು ಅವ್ರನ್ನ ಘನಪಡಿಸ್ತಾ ಇದ್ದೀನಿ. ದೂಷಿಸಲ್ಪಡುತ್ತೇವೆ, ಆದರೂ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. ಇದುವೇ ಆ ಶಕ್ತಿ. ಯಾವ ಪರಿಸ್ಥಿತಿಯಲ್ಲಾದರೂ ನೀವು ಒಳ್ಳೆಯದನ್ನು ಮಾಡುವ ಹಾಗೆ ನಿಮ್ಮ ಹೃದಯವನ್ನು ಅದು ಪ್ರೇರೇಪಿಸುತ್ತಾನೆ ಇರುತ್ತೆ. ಅವನೇನು ಬೇಕಾದರೂ ಮಾಡಲಿ, ಅವನು ಹಿಂಗಿದ್ದಾನೆ, ಆದರೆ ನನ್ನಲ್ಲಿ ದೇವರು ಕೊಟ್ಟಂಥ ಸ್ವಭಾವ ಒಳ್ಳೆಯದನ್ನು ಮಾಡಬೇಕು. ಒಮ್ಮೆ ಒಬ್ಬ ಸನ್ಯಾಸಿ ಒಂದು ದಡದ ತೀರದಲ್ಲಿ ಹೋಗ್ತಾ ಇದ್ರು. ಆಗ ಪಕ್ಕದಲ್ಲಿ ನೀರು, ನದಿ ಹರಿಯುತ್ತಾ ಇದೆ. ಒಂದು ಎಲೆ ಅದು ತೇಲುತ್ತಾ ಬರುತ್ತಿದೆ. ಆ ಎಲೆಯನ್ನು ಹಿಡುಕೊಂಡು ಒಂದು ವಿಷ ಜಂತು, ಒಂದು ಚೇಳು ಅಂತ ಇಟ್ಕೊಳ್ಳಿ, ಒಂದು ಚೇಳು ಆ ಎಲೆಯ ಮೇಲೆ ಕಷ್ಟಪಡ್ತಾ ಇದೆ. ಇವರೇನು ಮಾಡಿದ್ರು, ಸ್ವಲ್ಪ ಹೊತ್ತಲ್ಲಿ ಮುಳುಗೋಗುತ್ತದು ಎಂಬುದಾಗಿ ತನ್ನ ಕೈಯನ್ನು ಚಾಚಿ ಅದನ್ನು ತೆಗೆದರು. ತೆಗೆದ ಕೂಡಲೇ ಆ ಚೇಳು ಕಚ್ಚಿತ್ತು ಅವರನ್ನು. ಚೇಳು ಕಚ್ಚಿದ್ರು ಹೆಂಗಿರುತ್ತೆ, ವಿಷ ಗಡಗಡಂತ ಏರ್ತಾ ಇದೆ. ಮತ್ತೆ ಅವರು ತನ್ನ ಕೈಯನ್ನು ಬಿಟ್ಬಿಟ್ರು. ಮತ್ತೆ ಅದು ತೇಲ್ತಾ ಇದೆ, ಅಯ್ಯೋ ಪಾಪ ಅಂತ ಹೇಳಿ ಮತ್ತೆ ಅದನ್ನು ಮೇಲೆತ್ತಿದ್ರು. ಮತ್ತೆ ಅದು ಕಚ್ಚಿತವ್ರನ್ನ 3-4 ಬಾರಿ ಆಯ್ತಿದ್ರು. 3 ಬಾರಿ ಆ ರೀತಿ ಮಾಡ್ತು. ಪಕ್ಕದಲ್ಲಿದ್ದವರು ಕೇಳಿದ್ರು ಅವರನ್ನ, ಅದುವೇ ನಿಮ್ಮನ್ನು ಕಚ್ತಾ ಇದೆ ಅಂತ ಗೊತ್ತಲ್ವ ನಿಮಗೆ, ನೀವು ಯಾಕೆ ಮತ್ತೆ ಮತ್ತೆ ಅದನ್ನು ಕಾಪಾಡಕ್ಕೆ ಮುಂದಾಗ್ತೀರ ಅಂತ ಕೇಳಿದ್ರು. ಅದಕ್ಕೆ ಆ ಜ್ಞಾನಿ ಹೇಳಿದ್ರಂತೆ, ಕಚ್ಚುವುದು ಅದರ ಸ್ವಭಾವ. ಅದು ತನ್ನ ಸ್ವಭಾವದಲ್ಲಿ ಇಷ್ಟೊಂದು ವೈರಾಗ್ಯವಾಗಿದ್ದರೆ ಸಹಾಯ ಮಾಡುವುದು ನನ್ನ ಗುಣ. ಅದು ನನಗೆ ಸಹಾಯ ಮಾಡುವುದಾದರೂ ನಾನು ಕಚ್ಚಬೇಕು ಎಂಬುದಾಗಿ ತನ್ನ ಸ್ವಭಾವದಲ್ಲಿ ಅದು ದೃಢವಾಗಿದ್ದರೆ, ಅದಕ್ಕೆ ಸಹಾಯ ಮಾಡಬೇಕು ಎನ್ನುವಂತಹ ನನ್ನ ಸ್ವಭಾವದಲ್ಲಿ ನಾನು ದೃಢವಾಗಿರುವುದಿಲ್ಲವಾ? ಅದಕ್ಕಿಂತಲೂ ನಾನು ಬಂದು ಚಿಕ್ಕವನ ಎಂಬುದಾಗಿ ಅವರು ಕೇಳಿದರು. ಅದೇ ರೀತಿಯೇ ದೂಷಿಸುವುದು ಅವರ ಸ್ವಭಾವ. ಅದರಲ್ಲಿ ಅವರು ದೃಢವಾಗಿರಬೇಕಾದ್ರೆ, ನೀವು ಸಹಾಯ ಮಾಡುತ್ತೀರಿ ಎಂಬುದಾಗಿ ಗೊತ್ತಿದ್ರೂ ದೂಷಣೆ ಮಾಡ್ತಾನೆ. ಅವನ ಗುಣದಲ್ಲಿ ಅವನು ದೃಢವಾಗಿರಬೇಕಾದ್ರೆ ನೀವು ಯಾಕೆ ಸಹಾಯ ಮಾಡಬೇಕೆನ್ನುವಂಥ ನಿಮ್ಮ ಸ್ವಭಾವದಲ್ಲಿ ದೃಢವಾಗಿರಬಾರದು. ಆ ರೀತಿಯೇ ಪೌಲ ಅದನ್ನು ಮಾಡಿದ್ರು. ಲೂಕನ ಸುವಾರ್ತೆಯನ್ನು ನೋಡ್ರಿ, 6ನೇ ಅಧ್ಯಾಯ 27-28 ಹೇಳುತ್ತದೆ, ನನಗೆ ಕಿವಿಗೊಡುವಂತಹ ನಿಮಗೆ ನಾನು ಹೇಳುತ್ತೇನೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಒಳ್ಳೆಯದನ್ನು ಮಾಡ್ರಿ. ಯೇಸು ತನ್ನನ್ನು ಹಿಡಿಯಲು ಬಂದವನಿಗೆ ಬಲಗಿವಿಯನ್ನು ಕತ್ತರಿಸಿದಾಗ ತನ್ನ ಶಿಷ್ಯನು, ನನ್ನ ಹಿಡಿಯಲು ಬಂದವನು ತಾನೇ, ಹಾಗೆ ಮಾಡಬೇಕು, ಮತ್ತೊಂದು ಕಿವಿಯನ್ನು ಕತ್ತರಿಸು ಅಂತ ಹೇಳಲಿಲ್ಲ. ಆ ಕಿವಿಯನ್ನು ತೆಗೆದು ಅವನನ್ನು ಸ್ವಸ್ಥ ಮಾಡಿದ್ರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅವನ ಗುಣದಲ್ಲಿ ಅವನು ಕರೆಕ್ಟ್ ಆಗಿದ್ದಾನೆ.
ಕರ್ತನು ತನ್ನ ಗುಣದಲ್ಲಿ ಅವರು ಕರೆಕ್ಟಾಗಿದ್ದಾರೆ. ಲೂಕನ ಸುವಾರ್ತೆ 22:50-51 ಓದ್ ನೋಡ್ರಿ. ಅವರಲ್ಲಿ ಒಬ್ಬನು ಪ್ರಧಾನ ಯಾಜಕನನ್ನು ಕೆಲಸಗಾರನನ್ನ ಬಲಗಿವಿಯಲ್ಲಿ ಕತ್ತರಿಸಿದ. ಆಗ ಯೇಸು ಇಷ್ಟರ ಮಟ್ಟಿಗೆ ನಿಲ್ಲಿಸಿರಿ ಎಂಬುದಾಗಿ ಹೇಳಿ ಅವನ ಕಿವಿಯನ್ನು ಸ್ಪರ್ಶಿಸಿ ಸ್ವಸ್ಥಪಡಿಸಿದರು. ನೋಡಿ, ಇದುವೇ ಕ್ರೈಸ್ತಿಯ ಜೀವನ. ಹಾಗಾಗಿ ದೇವರ ಶಕ್ತಿ, ಇದನ್ನು ಮಾಡುವುದಕ್ಕೆ ಒಂದು ಶಕ್ತಿ ನಮಗೆ ಬೇಕು. ಅದು ಕ್ರಿಸ್ತನ ಮೇಲಿದ್ದಂತಹ ಶಕ್ತಿ. ಆ ಶಕ್ತಿ ಅವರನ್ನು ತುಂಬಿಸಿದಾಗಲೇ ಅವರು ಒಳ್ಳೆಯದನ್ನು ಮಾಡುವ ಹಾಗೆ ತಿರುಗಾಡಿದರು. ಆ ಶಕ್ತಿ ನಿಮ್ಮಲ್ಲಿ ಇರುವುದಾದರೆ ನಿಮ್ಮಿಂದ ಒಳ್ಳೆಯದನ್ನು ಮಾಡದೇ ಇರಲು ಸಾಧ್ಯವೇ ಇಲ್ಲ. ಅದನ್ನು ಮಾಡಿಸುವುದಕ್ಕೋಸ್ಕರವಾಗಿ ಆ ಶಕ್ತಿ. ಅವರು ಅಲ್ಲಿ ಬೈತಾರೆ, ಏನಾದರೂ ಮಾತಾಡ್ತಾರೆ, ಅವರು ದುಷ್ಟರಾಗಿ ನಡೀತಾರೆ, ಅದು ಅವರ ಸ್ವಭಾವ. ಅವನ ಸ್ವಭಾವದಲ್ಲಿ ದೃಢವಾಗಿದ್ದರೆ ನೀವು ನಿಮ್ಮ ಕರುವಿಕೆಯಲ್ಲಿಯೂ ಅಭಿಷೇಕದಲ್ಲಿಯೂ ಸ್ವಭಾವದಲ್ಲಿಯೂ ನೀವು ದೃಢವಾಗಿರಬಾರ್ದಾ ಎಂಬುದಾಗಿ ಸತ್ಯವೇದ ಕೇಳುತ್ತದೆ. ಪೌಲ ಅದನ್ನೇ ಮಾಡಿ ತೋರಿಸಿದರು. ಹಾಗಾಗಿ ಮುಂದುವರೆದು ದೇವರ ಶಕ್ತಿಯನ್ನು ನೋಡಿ ನಮಗೆ ಎಷ್ಟು ವಿಧಗಳಲ್ಲಿ ಉಪಯೋಗವಾಗುತ್ತದೆ ಎಂಬುದಾಗಿ ನಾವು ಇವೆಲ್ಲವನ್ನು ಅರಿಯದೆ ಮೇಲ್ನೋಟವಾಗಿ ಶಕ್ತಿ ಎನ್ನುವಂಥದ್ದು ಅನ್ಯ ಭಾಷೆ ಮಾತಾಡಲು, ಪ್ರವಾದನೆ ನುಡಿಯಲು, ಇನ್ನೊಬ್ಬನಿಗೆ ನ್ಯಾಯ ವಿಚಾರಿಸಲು, ಕುಳಿತು ಒಂದು ಚೇರ್ ಹಾಕಿಕೊಂಡು ಕುಳಿತು ಮಾತಾಡಲು ಆರಂಭಿಸಿದರೆ ಸುಮ್ಮನೆ ಮಾತಾಡ್ತಾನೆ ಇರೋದು, ಇದಕ್ಕೋಸ್ಕರ ಶಕ್ತಿಯಲ್ಲ. ನಿಮ್ಮನ್ನು ಸಿದ್ಧಪಡಿಸುವುದಕ್ಕೂ, ನಿಮ್ಮನ್ನು ಉಜ್ಜೀವಿಸ ಮಾಡುವುದಕ್ಕೂ, ರೂಪಾಂತರ ಹೊಂದತಕ್ಕ ಹಾಗೆ ಮಾಡುವುದಕ್ಕೂ, ಒಳ್ಳೆಯ ಆತ್ಮಿಕ ಫಲಗಳನ್ನು ಒಳಗೆ ಕೊಡುವುದಕ್ಕೂ, ದೇವರ ನಾಮದಲ್ಲಿ ಒಳ್ಳೆಯದನ್ನು ಮಾಡುವ ಹಾಗೆ ನೀವು ಮಾರ್ಪಡುವುದಕ್ಕೂ ದೇವರಾಗಿರುವ ಕರ್ತನು ಆ ಶಕ್ತಿಯನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ಶಕ್ತಿಯಲ್ಲಿ ತುಂಬಲ್ಪಡಿರಿ, ಶಕ್ತಿಯನ್ನು ತಿಳಿದುಕೊಳ್ಳಿರಿ, ಶಕ್ತಿಗಳನ್ನು ಉಪಯೋಗಿಸಿ ದೇವರು ಬಯಸುವಂಥ ಬದುಕನ್ನು ಮುಂದಾಗಿ ಜೀವಿಸಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸೋಣವಾ. ಪ್ರೀತಿಯು ಕೃಪೆಯೂ ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಈ ಮಾತುಗಳನ್ನು ಕೇಳಿದವರಲ್ಲಿ ಅನೇಕರು ನಿಮ್ಮ ಆತ್ಮನ ಶಕ್ತಿಯಿಂದ ತುಂಬಲ್ಪಟ್ಟವರು, ಅಭಿಷೇಕದಲ್ಲಿ ತುಂಬಲ್ಪಟ್ಟಿರುವವರು, ಮುಂದುವರೆದು ಅವರು ಪಡ್ಕೊಂಡಂಥ ಅಭಿಷೇಕವನ್ನು ಗ್ರಹಿಸಿಕೊಳ್ಳಬೇಕು. ಆ ಶಕ್ತಿ ಎಲ್ಲೆಲ್ಲ ಉಪಯೋಗವಾಗಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಶಕ್ತಿ ಎನ್ನುವಂಥದ್ದು ಸುಮ್ಮನೆ ಭಾಷೆಗಳನ್ನು ಆಡುವುದಕ್ಕೂ ಪ್ರವಾದನೆಯನ್ನು ನುಡಿಯುವುದಕ್ಕೂ ಮಾತ್ರವಲ್ಲ, ಒಳ್ಳೆಯ ಫಲಗಳನ್ನು ಕೊಡುವುದಕ್ಕೂ, ದೇವರು ಬಯಸುವಂತಹ ಒಂದು ಜೀವಿತವನ್ನು ಜೀವಿಸುವುದಕ್ಕೂ ಆ ಶಕ್ತಿ ನಮಗೆ ಬೇಕು ಎನ್ನುವುದನ್ನು ಗ್ರಹಿಸಿಕೊಂಡು ಆ ಶಕ್ತಿಯನ್ನು ಉಪಯೋಗಿಸುವಂತಹ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಬೇಕೆಂದು, ಶಕ್ತಿಯನ್ನು ಅರಿತುಕೊಳ್ಳುವಂತಹ ಪ್ರಕಾಶವುಳ್ಳ ಮನೋನೇತ್ರಗಳನ್ನು ಕೊಡಬೇಕು ಎಂಬುದಾಗಿ ಇವರಿಗೋಸ್ಕರವಾಗಿ ನಾನೀಗ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ದೇವರು ನನ್ನ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿ ಈ ಮಾತುಗಳಿಗೆ ಕಿವಿಗೊಟ್ಟಂತಹ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡಿ ಅವರು ಹೊಂದಿರುವಂತಹ ಶಕ್ತಿ ಅವರಲ್ಲಿ ಕ್ರಿಯೆ ಮಾಡುವುದಕ್ಕೆ ಸಹಾಯ ಮಾಡಿರಿ. ಮುಂದುವರೆದು ಈ ವಾರವನ್ನು ಆಶೀರ್ವಾದ ಮಾಡಿಕೊಡಿ. ಈ ವಾರದಲ್ಲಿ ನಿಮ್ಮ ಮಕ್ಕಳು ಮಾಡುವಂತಹ ಅವರ ಅಗತ್ಯಗಳನ್ನು ಸಂಧಿಸಿರಿ. ಅವರ ಎಲ್ಲ ಪ್ರಯಾಣಗಳಲ್ಲಿ ನಿಮ್ಮ ಕೃಪೆ ಅವರ ಸಂಗಡ ಇದ್ದು ಪೂರ್ಣ ರಕ್ಷಣೆಯನ್ನು ಕೊಟ್ಟು ನಡೆಸಬೇಕು ಎಂಬುದಾಗಿ, ವ್ಯಾಧಿಯಸ್ಥರನ್ನು ಸ್ವಸ್ಥಪಡಿಸಿರಿ ಎಂಬುದಾಗಿ, ಅವರ ಮನದಲ್ಲಿರುವಂತಹ ಎಲ್ಲ ಕ್ಲೇಶಗಳನ್ನು ಮಾರ್ಪಡಿಸಿರಿ, ಅವರಲ್ಲಿ ನೂತನ ನಂಬಿಕೆಯನ್ನು ಹುಟ್ಟಿಸಿರಿ. ಈ ವಾರ ಅವರಿಗೆ ಒಳಿತುಳ್ಳ ವಾರವಾಗಿಯೂ, ಈ ದಿನಗಳು ಅವರಿಗೆ ಆಶೀರ್ವದಿಸಲ್ಪಟ್ಟಂತಹ ದಿನಗಳಾಗಿಯೂ ಪ್ರಕಟವಾಗುವುದಕ್ಕೆ ದೇವರವರಿಗೆ ಸಹಾಯ ಮಾಡಿರಿ. ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿಕೊಳ್ಳ್ರಿ. ಯೇಸುವಿನ ಮೂಲಕ ನಮ್ಮ ವಿಜ್ಞಾಪನೆಗಳಿಗೆ ಉತ್ತರವನ್ನು ಕೊಡ್ರಿ ನಮ್ಮ ಪರಮ ತಂದೆಯೇ, ಆಮೇನ್. ಕರ್ತನು ನಮ್ಮ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡಿಕೊಟ್ರು. ಪ್ರಾರ್ಥನೆ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ಕೇಳಿದಂಥ ಸಂದೇಶ ಆಗಿರ್ಬೋದು, ಎಲ್ಲ ಕಾರ್ಯಗಳನ್ನು ದೇವರು ನಮಗೆ ಅನುಗ್ರಹವಾಗಿ ಆಶ್ಚರ್ಯವಾಗಿಯೂ ಆಶೀರ್ವಾದವಾಗಿಯೂ ಮಾರ್ಪಡಿಸಿಕೊಟ್ರು. ಈ ದೇವರು ಎಂದೆಂದೂ ಸರ್ವ ದಿನಗಳಲ್ಲಿಯೂ ನಿಮ್ಮ ದೇವರು. ಮತ್ತೊಂದು ವಾರದಲ್ಲಿ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.